ಅವಕಾಶವನ್ನ ಕೊಟ್ಟಿರೋ ರಾಮಾನಂದ ಹೆಗಡೆ ಅವರಿಗೂ ಕೂಡ ನನ್ನ ಧನ್ಯವಾದ. ನಾವು ಪ್ರಾರಂಭದಲ್ಲೇ ನಮಸ್ಕಾರ ಮಾಡ್ತೀವಿ, ಇಲ್ಲಿಂದನೇ ಆರಂಭ ಆಗುತ್ತೆ ನಮ್ಮ ಸಂಸ್ಕಾರ. ಯಾರಾದ್ರೂ ಒಬ್ರು ಕಾಣ್ತಾ ಇದ್ದ ಹಾಗೇನೆ ಮುಖದಲ್ಲಿ ಒಂದು ಮುಗುಳು ನಗು ಬರುತ್ತೆ. ಅವ್ರ ಪರಿಚಯ ಇದಾರಾ ಇಲ್ವಾ ಅದು ಗೊತ್ತಿರಲ್ಲ. ಮುಖ ನೋಡ್ತಿದ್ದಾಗೆ ಮಂದಹಾಸ ಬರುತ್ತೆ. ಒಂದು ಕೈ ಮುಗಿತೀವಿ, ನಮಸ್ತೆ ಅಂತೀವಿ. ಇಲ್ಲಿಂದನೇ ಸಂಸ್ಕಾರ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಅನ್ನೋದ್ರ ಉದ್ದೇಶ ನನ್ನೊಳಗಿನ ಆತ್ಮನಿಂದ ನಿಮ್ಮೊಳಗಡೆ ಇರೋ ದೈವಕ್ಕೆ ನನ್ನ ಪ್ರಣಾಮಗಳು ಅಂತ ಹೇಳೋದು. ಎಂತ ಅದ್ಭುತ ಸಂಸ್ಕಾರ ಅಲ್ವಾ? ನಮ್ಮ ಸನಾತನ ಧರ್ಮನೇ ಹಾಗೆ. ಎಲ್ಲವೂ ಕೂಡ ಪ್ರತಿ ಒಂದರಲ್ಲೂ ಸಂಸ್ಕಾರ, ಪ್ರತಿ ಸಂಸ್ಕಾರದ ಹಿಂದೆ ಅದ್ಭುತವಾದ ಅರ್ಥ, ಪ್ರತಿ ಆಚರಣೆ ಹಿಂದೆ ಅದಕ್ಕೆ ಸೈಂಟಿಫಿಕ್ ಆಗಿ ನಾನು ನೋಡ್ತೀನಿ ಅಂದ್ರೆ ಸೈಂಟಿಫಿಕ್ ಆಗಿ ಕೂಡ ಅದಕ್ಕೆ ಒಂದಷ್ಟು ಅರ್ಥಗಳಿವೆ. ನಮ್ಗೆ ಅವು ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಮ್ಮ ಆಚರಣೆ ಯಾವುದು ಕೂಡ ವ್ಯರ್ಥ ಅಲ್ಲ. ನಾವ್ ಅಂದ್ಕೋಬಿಟ್ಟಿದೀವಿ ಇದೆಲ್ಲ ದೊಡ್ಡ ಸಂಪ್ರದಾಯ, ಇದೆಲ್ಲ ಯಾಕೆ ಅಂತ. ಇವತ್ತಿನ ವಿಷಯ ಗರ್ಭ ಸಂಸ್ಕಾರ. ತುಂಬಾ ಜನ ಅಂದ್ಕೋತಾರೆ ಗರ್ಭ ಸಂಸ್ಕಾರ ಅಂದ್ರೆ ಗರ್ಭಧಾರಣೆಯಿಂದ ಆರಂಭ ಆಗತ್ತೆ ಅಂತ. ಆದ್ರೆ ಇದಕ್ಕೆ ಕಾರಣವನ್ನು ಒಂದಷ್ಟು ಹೇಳ್ತೀನಿ. ನಾನು ಗರ್ಭ ಪೂರ್ವ ಸಂಸ್ಕಾರದಿಂದಾನೇ ಆರಂಭಿಸ್ತೀನಿ. ಗರ್ಭ ಪೂರ್ವ ಸಂಸ್ಕಾರ ಯಾಕೆ ಬೇಕು ಅನ್ನೋದನ್ನ ಕೂಡ ನೋಡ್ತಾ ಹೋದ್ರೆ ಗರ್ಭಧಾರಣೆಯಿಂದ ಸಂಸ್ಕಾರ ಬೇಕಾ, ಗರ್ಭ ಪೂರ್ವದಿಂದಲೇ ಬೇಕಾಗತ್ತಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ತಾಯಂದ್ರು ಇರ್ಬಹುದು. ಈಗ ನಮ್ಮ ಅಮ್ಮನ ವಯಸ್ಸಿನವರು ಸುಮಾರಷ್ಟು ಜನರು ಇರ್ಬಹುದು. ನಾವೆಲ್ಲ ಈ ಸಂಸ್ಕಾರನ ಏನು ಹೊಂದೇನೆ ಮಕ್ಕಳು ಮಾಡ್ಕೊಂಡಿದೀವ? ನಮ್ಗೆ ಮಕ್ಕಳಾಗಿಲ್ವಾ? ನಮ್ಮ ಮಕ್ಕಳು ಆರೋಗ್ಯವಾಗಿಲ್ವಾ? ಈ ಸಂಸ್ಕಾರದ ಅವಶ್ಯಕತೆ ಇದೆಯಾ ಅಂತ ಕೆಲವ್ರಿಗೆ ಅನಿಸ್ಬಹುದು. ಈಗಿನವ್ರು ಯಾರಾದ್ರೂ ಗರ್ಭ ಸಂಸ್ಕಾರ ಕ್ಲಾಸ್ಗೆ ನಾನು ಜಾಯಿನ್ ಆಗ್ತೀನಿ ಅಂತಂದಾಗ ಅನಿಸ್ಬಹುದು. ಆದ್ರೆ ನಿಮ್ ಒಳಗಡೆ ಒಂದು ಪ್ರಶ್ನೆ ಕೂಡ ಕೇಳಿ. ಮಕ್ಕಳಿಗೆ ಆರೋಗ್ಯ ಇರಬಹುದು, ನಿಮ್ಮ ಮಕ್ಕಳಲ್ಲಿ ಕೀಳರ್ಮೆ ಇದೆಯಾ, ಭಯ ಇದೆಯಾ, ದ್ವಂದ್ವ ಇದೆಯಾ? ಏನಾದ್ರೂ ನಿರ್ಧಾರ ಬೇಕಾದ್ರೆ ಆ ನಿರ್ಧಾರದಲ್ಲಿ ಎಷ್ಟು ಗೊಂದಲ ಇರುತ್ತೆ ನೋಡಿದೀರಾ? ಅದನ್ನ ಎಷ್ಟೊಂದು ಖಿನ್ನತೆಯಲ್ಲಿ ಇರ್ತಾರೆ ನೋಡಿದೀರಾ? ಅಂದ್ಮೇಲೆ ಸಂಸ್ಕಾರ ಅನ್ನೋದು ಬೇಕೇ ಬೇಕು. ಗರ್ಭ ಸಂಸ್ಕಾರ, ಗರ್ಭ ಪೂರ್ವ ಸಂಸ್ಕಾರ ಅನ್ನೋದು ಬೇಕು. ಯಾಕೆಂದ್ರೆ ಪ್ರತಿ ಮನೆಯಲ್ಲೂ ಋಷಿ ಪುತ್ರರು ಹುಟ್ಟಬೇಕು. ಋಷಿ ಕುಮಾರರು ಹುಟ್ಟಬೇಕು ಅಂದ್ರೆ ತಪಸ್ಸಿಗೆ ಹೋಗಿ ಕುತ್ಕೋತಾರೆ ಅಂತ ಅಂದ್ಕೋಬೇಡಿ. ತುಂಬಾ ಜನರಿಗೆ ಅದೊಂದಿರುತ್ತೆ, ಋಷಿ ಕುಮಾರರು ಜನ್ಮ ಪಡಿಬೇಕು, ಪ್ರತಿ ಮನೆಯಲ್ಲೂ ಯೋಗಿಗಳು ಜನ್ಮ ಪಡಿಬೇಕು ಅಂದ್ರೆ ತಪಸ್ವಿಗಳಾಗ್ಬಿಡ್ತಾರೆ, ಸನ್ಯಾಸಿಗಳಾಗ್ಬಿಡ್ತಾರೆ ಅಂತ ಅಂದ್ಕೋಬಿಡ್ತಾರೆ. ಋಷಿ ಕುಮಾರರು ಅಥವಾ ಯೋಗಿಗಳು ಅಂತಂದ್ರೆ ಜ್ಞಾನದಲ್ಲಿ, ಆರೋಗ್ಯದಲ್ಲಿ, ಆತ್ಮವಿಶ್ವಾಸದಲ್ಲಿ ಪರಿಪೂರ್ಣತೆಯನ್ನ ಹೊಂದಿರವ್ರೆ ಋಷಿ ಕುಮಾರರು. ಯಾಕೆಂತಂದ್ರೆ ಒಂದು ಸಲಿ ನೋಡಿ ನಮ್ಮ ಋಷಿ ಮುನಿಗಳು ಹೇಗಿದ್ರು. ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಮ್ಗೆ ಎಷ್ಟೊಂದು ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ. ವೇದ, ಉಪನಿಷತ್ತು ಎಲ್ಲವನ್ನ ಕೊಟ್ಟು ಹೋಗಿದ್ದಾರೆ. ಇವತ್ತು ಅದು ಜೀವಂತವಾಗಿದೆ ಅಂದ್ರೆ ಯಾಕೆ? ಅವರ ತಂದೆ ತಾಯಿಯರು ಅನುಸರಿಸಿರೋ ಸಂಸ್ಕಾರದ ಮೂಲಕ ಆ ಜ್ಞಾನ ಅವರಲ್ಲಿ ಬಂದಿದೆ, ಅವರ ಮೂಲಕ ಅವರ ಮಕ್ಕಳಿಗೆ ಬಂದಿದೆ. ಅದಕ್ಕೋಸ್ಕರ ಅದು ಉಳ್ಕೊಂಡಿದೆ. ಈಗ ಗೊತ್ತಾಯ್ತಾ ಸಂಸ್ಕಾರ, ಗರ್ಭ ಸಂಸ್ಕಾರ, ಗರ್ಭ ಪೂರ್ವ ಸಂಸ್ಕಾರ ಇದೆಲ್ಲ ಯಾಕೆ ಬೇಕು ಅನ್ನೋದು. ಪ್ರತಿ ಮನೆಯಲ್ಲೂ ಋಷಿ ಕುಮಾರರು ಜನ್ಮ ಪಡಿಬೇಕು, ಯೋಗಿಗಳು ಜನ್ಮ ಪಡ್ಕೋಬೇಕು. ನಾವು ಸನಾತನ ಧರ್ಮ ಅಂತ ಬಾಯಲ್ಲಿ ಹೇಳ್ತೀವಿ. ಸನಾತನ ಧರ್ಮ ನಮಗ್ ಕೊಟ್ಟಿರೋ ಕೊಡುಗೆನ ಒಂದಷ್ಟು ಬಿಟ್ಟು ಬಿಡಬಾರ್ದು. ನಾವು ಜನ್ಮನ ಪಡ್ಕೋತೀವಿ. ಪ್ರತಿಯೊಬ್ಬ ಜೀವಿನೂ ಜನ್ಮ ಪಡ್ಕೊಳ್ಬೇಕಿದ್ರೆ ಒಂದು ಉದ್ದೇಶ ಇಟ್ಕೊಂಡು ಜನ್ಮ ಪಡ್ಕೋತಾನೆ. ಆದ್ರೆ ಇಲ್ಲಿ ಬಂದ ಮೇಲೆ ಅದು ಉದ್ದೇಶನೇ ಮರ್ತು ತನ್ನದಲ್ಲದ ದಾರಿನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನಲ್ಲಿ ಭಯ, ಗೊಂದಲ ಎಲ್ಲ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಅವನು ಬಂದಿರೋದೇ ಒಂದು ಉದ್ದೇಶ. ನಾನು ಇಲ್ಲಿಂದ ಸಿರ್ಸಿಗೆ ಹೋಗ್ಬೇಕು ಅಂತ ಹೊರಡ್ತೀನಿ, ಸಿರ್ಸಿಗೆ ಹೋಗೋ ದಾರಿ ತಪ್ಪಿ ಇನ್ನೆಲ್ಲೋ ಹೋಗ್ಬಿಡ್ತೀನಿ. ಅರ್ಧ ದಾರಿಗೆ ಹೋದ್ಮೇಲೆ ಕನ್ಫ್ಯೂಸ್ ಆಗುತ್ತೆ, ಅಯ್ಯೋ ನಾನು ಎಲ್ಲಿ ಬಂದೆ, ವಾಪಸ್ ಸಿರ್ಸಿಗೆ ಹೋಗೋದು ಹೇಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ ಅಲ್ವಾ? ದಾರಿ ತಪ್ಪಿದಾಗ ಹಾಗೇ ಆಗುತ್ತೆ. ಅದಕ್ಕೋಸ್ಕರ ಆ ದಾರಿ ಎಲ್ಲಿಂದ ತಪ್ಪುತ್ತೆ ಗೊತ್ತಾ? ಗರ್ಭದಿಂದ ಆಚೆ ಬಂದ ಮೇಲಲ್ಲ, ಗರ್ಭದಲ್ಲಿ ಇದ್ದಾಗ್ಲೇ ತಂದೆ ತಾಯಿಯ
ಒಂದಷ್ಟು ಮನಸ್ಥಿತಿ, ಭಾವನೆ ಇದೆಲ್ಲವೂ ಕೂಡ. ಗರ್ಭ ಸಂಸ್ಕಾರ ಅಂದ್ರೆ ಕೇವಲ ಸ್ತ್ರೀಗೆ ಅನ್ಕೊಂಡು ಆ ಹೊಣೆಗಾರಿಕೆ, ಆ ಜವಾಬ್ದಾರಿನ ಸ್ತ್ರೀಗಷ್ಟೇ ಮೀಸಲಾಗಿಟ್ಬಿಟ್ಟಿದ್ದಾರೆ. ಆದ್ರೆ ಒಂದು ಮಗು ಆಚೆ ಬರ್ಬೇಕು ಅಂದ್ರೆ ತಾಯಿ ಪಾತ್ರ ಮಾತ್ರ ಇರುತ್ತಾ, ತಂದೆ ಪಾತ್ರನೂ ಇದೆಯಾ? ಪಾತ್ರ ಇಬ್ರದ್ದು ಇದೆ ಅಂದ್ಮೇಲೆ ಸಂಸ್ಕಾರ ಒಬ್ರಿಗೆ ಇದ್ರೆ ಸಾಕಾಗತ್ತಾ? ತಂದೆ, ತಾಯಿ ಗರ್ಭದಲ್ಲಿ ಮಗುವನ್ನ ಧರಿಸಿರ್ತಾಳೆ, ಆದ್ರೆ ತಂದೆ ಆದವನು ಹೃದಯದಲ್ಲಿ ಧರಿಸಿರ್ತಾನೆ, ಮನಸ್ಸಿನಲ್ಲಿ ಧರಿಸಿರ್ತಾನೆ. ಯಾಕೆ ಅಂತಂದ್ರೆ ಒಂದ್ ಮಗು ಆಚೆ ಬರುತ್ತೆ, ತಾನು ತಂದೆ ಆಗೋಕೆ ತಂದೆ ಆಗ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿದ್ದ ಹಾಗೇನೆ ಅವನಲ್ಲಿ ಜವಾಬ್ದಾರಿ ಬರುತ್ತೆ. ನಾಳೆ ನನ್ನ ಮಗುವಿಗೋಸ್ಕರ ನಾನು ಹಣವನ್ನ ಕೂಡಿಡ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಅವನ ಭವಿಷ್ಯನ ಹೀಗೆ ರೂಪಿಸ್ಬೇಕು, ಹಾಗೆ ರೂಪಿಸ್ಬೇಕು ಅಂತ ಕನಸು ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾನೆ. ತಾಯಿ ಒಬ್ಳೆ ಕನಸು ಕಟ್ಟಲ್ಲ, ತಂದೆಗೂ ಕನಸಿರುತ್ತೆ, ತಂದೆಗೂ ಮನಸ್ಸಿದೆ, ತಂದೆಗೂ ಭಾವನೆ ಇದೆ. ಅಂದ್ಮೇಲೆ ಆ ಜವಾಬ್ದಾರಿ ಕೇವಲ ತಾಯಿದು ಅದಕ್ಕಾಗತ್ತಾ? ಖಂಡಿತ ಇಲ್ಲ. ತಂದೆಗೂ ಜವಾಬ್ದಾರಿ ಇದೆ, ತಂದೆಗೂ ಸಂಸ್ಕಾರ ಬೇಕು. ಯಾಕೆ ಅಂತಂದ್ರೆ ತಂದೆ ಆ ಒಂದು ಸಂಸ್ಕಾರದಲ್ಲಿ ಇಲ್ಲ ಅಂತಂದ್ರೆ ತಾಯಿ ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ತಂದೆಗೆ ಯಾವುದೋ ದುರ್ವ್ಯಸನ ಇದೆ, ತಂದೆಗೆ ಡ್ರಿಂಕ್ಸ್ ಮಾಡ್ತಾನೆ, ಸ್ಮೋಕ್ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಮತ್ತೇನೋ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ತಾಯಿ ಸಂತೋಷವಾಗಿರ್ತಾಳ? ಮಗುನ ಗರ್ಭದಲ್ಲಿ ಧರಿಸಿರ್ತಾಳೆ, ಮನಸ್ಸಲ್ಲಿ ಎಷ್ಟೊಂದು ಬೇಸರ, ಎಷ್ಟೊಂದು ಕೋಪ, ಎಷ್ಟೊಂದು ಖಿನ್ನತೆ ಅಲ್ವಾ? ತಾಯಿ ಏನು ಮನಸ್ಸಲ್ಲಿ ಅನುಭವಿಸ್ತಾಳೆ, ಏನು ಭಾವನೆಯನ್ನ ಅನುಭವಿಸ್ತಾಳೆ, ಅದೇ ಗರ್ಭವನ್ನ ಪ್ರವೇಶ ಮಾಡುತ್ತೆ. ನಾವಂತೀವಿ ಸಂಸ್ಕಾರ ಅಂದ್ರೆ ಏನು, ಒಂದ್ ಸ್ವಲ್ಪ ಜಪ ಮಾಡ್ಬೇಕು, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ ಅಂತಾರೆ, ಒಂದಷ್ಟು ಏನು ಜಪ ಮಾಡೋಕ್ ಹೇಳ್ತಾರೆ, ಒಂದಷ್ಟು ದೇವ್ರ ಶ್ಲೋಕ ಹೇಳೋಕ್ ಹೇಳ್ತಾರೆ. ಇಷ್ಟೇ ಸಂಸ್ಕಾರ ಅಂತ ಅಂದ್ಕೋಬಿಟ್ಟಿದೀವಿ. ನಮ್ ತಿಳುವಳಿಕೆ ಸೀಮಿತ ಆಗಿದೆ. ಆದ್ರೆ ನಮ್ ಸನಾತನ ಧರ್ಮ ಇದೆಯಲ್ಲ, ನಮ್ಗೆ ಜ್ಞಾನನ ಸೀಮಿತವಾಗಿ ಕೊಟ್ಟಿಲ್ಲ, ಅಸೀಮಿತವಾಗಿ ಕೊಟ್ಟಿದೆ. ಬಗದಷ್ಟು ಮುಗಿದೇ ಇರುವಷ್ಟು ಜ್ಞಾನದ ಭಂಡಾರ ನಮ್ದು. ನಾವು ಈ ದೇಶದಲ್ಲಿ ಈ ಸನಾತನ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ಹೆಮ್ಮೆ ಪಡ್ಬೇಕು. ಇಲ್ಲಿ ನಾವು ಜನ್ಮ ಪಡ್ಕೊಂಡಿರೋದಕ್ಕೆ ಅಷ್ಟು ಜ್ಞಾನದ ಭಂಡಾರ ನಮ್ಮ ಹತ್ರ ಇದೆ. ಆದ್ರೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಎಲ್ಲೋ ನನಗ್ ತಿಳಿದಿರೋ ಒಂದು ಅಲ್ಪ, ಒಂದಿಷ್ಟೇ ಒಂದು ಬೆಳಕಿನ ಕಿಡಿನ ನನ್ನ ಹತ್ರ ಬಂದಿದೆ, ಆ ಬೆಳಕಿನ ಕಿಡಿ ನೋಡಿ ನಾನೇ ಸೂರ್ಯ ಅನ್ಕೊಂಡು ನಾವು ಮೆರಿತಾ ಇದ್ ಬಿಡ್ತೀವಿ, ಏನೋ ತುಂಬಾ ಮಹಾ ಜ್ಞಾನಿ ಅಂದ್ಕೊಬಿಡ್ತೀವಿ. ಆದ್ರೆ ನಾವು ತಿಳ್ಕೊಂಡಿರೋದು 0.1% ಕೂಡ ಅಲ್ಲ, ಅಷ್ಟು ಕಡಿಮೆ ತಿಳ್ಕೊಂಡಿರ್ತೀವಿ ಒಂದೊಂದು ವಿಷಯ ಕೂಡ. ಇವತ್ತು ಈ ಮೊದಲು ನಾನು ಗರ್ಭಪೂರ್ವ ಸಂಸ್ಕಾರ ಯಾಕೆ ಬೇಕು ಅನ್ನೋದನ್ನ ನೋಡೋಣ. ಈಗ ತುಂಬಾ ದಿವಸದ ಹಿಂದೆ, ಸುಮಾರು 1 ವರ್ಷದ ಹಿಂದೆ, 1-2 ವರ್ಷದ ಹಿಂದೆ ನನ್ನ ಒಂದು ಯೋಗ ಟೀಚರ್, ನನಗ್ ಪರಿಚಯದವರು ಒಬ್ರು ಯೋಗ ಟೀಚರು, ಅವರು ಗರ್ಭ ಸಂಸ್ಕಾರದಲ್ಲಿ PhD ಮಾಡಿರೋರು, ಗರ್ಭ ಸಂಸ್ಕಾರ ಕ್ಲಾಸ್ ಎಲ್ಲ ಮಾಡ್ತಾ ಇದ್ರು, ಯೋಗ ಕ್ಲಾಸ್ ಅನ್ನ ನಡೆಸ್ತಾ ಇದ್ರು. ಒಂದ್ ದಿವಸ ಹೀಗೆ ಮಾತಾಡ್ಬೇಕಿದ್ರೆ ಅವ್ರು ಹೇಳಿದ್ರು, ಗರ್ಭ ಸಂಸ್ಕಾರ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀನಿ ಮೇಡಮ್, ಆದ್ರೆ ಏನು ಮಾಡಕ್ ಆಗಲ್ಲ ಅಲ್ವಾ, ಸ್ತ್ರೀಯರಿಗೆ ಗರ್ಭಿಣಿ ಆದಾಗ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಅಂದ್ರೆ ಭಾವನೆಗಳ ಏರಿಳಿತ ಆಗ್ತಾ ಇರತ್ತೆ, ಅದನ್ನ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಅವರ ಆ ಭಾವನೆ ಏರಿಳಿತನ ಅನುಸರಿಸಿ ನಾವು ಕ್ಲಾಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ಅವರು ಅವತ್ತ ಹೇಳಿದ ಮಾತು ನನಗೆ, ಯಾಕೆ ಇದಕ್ ಹಾಗಿದ್ರೆ ನಮ್ಮ ಹತ್ರ ಉತ್ತರನೇ ಇಲ್ವಾ? ಸ್ತ್ರೀಗೆ ಭಾವನೆ ಏರಿಳಿತ, ಗರ್ಭಿಣಿ ಆದಾಗ ಅಷ್ಟೊಂದು ಭಾವನೆ ಏರಿಳಿತ ಆಗತ್ತೆ ಅಂದ್ರೆ ಗರ್ಭಧಾರಣೆಗೂ ಮೊದಲೇ ಆ ಭಾವನೆಗಳನ್ನ ಸಮತೋಲನ ತಂದ್ಕೊಳಕ್ ಸಾಧ್ಯ ಇಲ್ವಾ? ಇದಕ್ ಹಾಗಿದ್ರೆ ನಮ್ಮ ಋಷಿ ಮುನಿಗಳು ಏನು ನಮ್ಗೆ ಉತ್ತರ ಕೊಟ್ಟಿಲ್ವಾ ಅಂತ ಅವತ್ತು ಅವ್ರು ಹೇಳ್ತಾ ಇದ್ದ ಹಾಗೆ ನನ್ಗೆ ನನ್ನ ಒಳಗಡೆ ಪ್ರಶ್ನೆ ಇಟ್ಕೊಳ್ತು. ತಕ್ಷಣ ನಾನು ನಮ್ಮ ಹಿಂದೆ ಹೋದೆ. ಮತ್ತೆ ನಾನು ವೇದ ನನಗೆ ಗೊತ್ತಾಗಲ್ಲ, ಉಪನಿಷತ್ತು ನನಗೆ, ಸಂಸ್ಕೃತ ಕಲ್ತಿಲ್ಲ, ಆದ್ರೆ ಅದನ್ನ ಕನ್ನಡದಲ್ಲೂ ಅವ್ರು ಬರೆದಿರ್ತಾರೆ ಅಲ್ವಾ, ನನಗ್ ತಿಳ್ಕೊಳ್ಳೇಬೇಕು ಅನ್ನೋ ಒಂದು ಆಸೆ ಇದೆ. ಆ ತಿಳ್ಕೊಳ್ಬೇಕಾಗಿರೋದನ್ನ ಸೀಮಿತ ದೃಷ್ಟಿಕೋನದಲ್ಲ, ಎಷ್ಟು ಸಾಧ್ಯನೋ ಅಷ್ಟು ವಿಶಾಲ ದೃಷ್ಟಿಕೋನದಲ್ಲಿ ನಾನು ಆ ವಿಷಯಗಳನ್ನ ತಿಳ್ಕೋಬೇಕು ಅಂತ ಹೊರಟಾಗ
ನಮ್ಗೆ ಒಂದು ಶ್ಲೋಕನೇ ಹಲವಾರು ವಿಷಯಗಳನ್ನ ಕೊಡ್ತಾ ಹೋಗುತ್ತೆ. ನಾನು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ನಮ್ಮ ಋಷಿ ಮುನಿಗಳ ಕಥೆಗಳನ್ನ ಎಷ್ಟಾಗತ್ತೆ ಅಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋದೆ. ಅವರು ಅಷ್ಟು ಶ್ರೇಷ್ಠ ಸಂತಾನಗಳನ್ನ ಹೊಂದುತ್ತಾ ಹೋದ್ರು ಅಂದ್ರೆ ಅವ್ರು ಯಾವ ರೀತಿ ಜೀವನ ಶೈಲಿನ ಅಳವಡಿಸ್ಕೊಳ್ತಾ ಇದ್ರು, ಇದನ್ನ ತಿಳ್ಕೋಬೇಕು. ಆಗ ಮುಂದಿನ ನಮ್ಮ ಮಕ್ಕಳು, ಈಗ ನಾವು ನಮ್ಮ ಮಕ್ಳು, ನಾನು ಗರ್ಭಿಣಿ ಆಗಿದ್ದಾಗ ನನ್ನ ಮಕ್ಕಳನ್ನ ಹೆರುವಾಗ ನಾನು ಅನೇಕ ಮೂಡ್ ಸ್ವಿಂಗ್ಸ್ ಅನ್ನ ಅನುಭವಿಸಿದ್ದೀನಿ. ಆದ್ರೆ ಮುಂದಿನ ತಲೆಮಾರು ಹಾಗಾಗ್ಬಾರ್ದು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡ್ಬೇಕು ಅಂತ ಅನಿಸ್ತು. ಋಷಿ ಮುನಿಗಳ ಎಲ್ಲ ಏನ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡ್ತಾ ಹೋದಾಗ ಗೊತ್ತಾಯ್ತು. ಅವರಷ್ಟು ತಪಸ್ಸಿನಲ್ಲಿ ಇದ್ರೂ ಕೂಡ ಗರ್ಭಧಾರಣೆಯನ್ನ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪ ಬಂದ ದಿವಸದಿಂದ ತಕ್ಷಣ ಗರ್ಭಧಾರಣೆ ಮಾಡ್ತಾ ಇರ್ಲಿಲ್ಲ. ಅವರು ಕೂಡ ಗರ್ಭಪೂರ್ವ ತಯಾರಿಯನ್ನ ಮಾಡಿ ಆಮೇಲೆ ಗರ್ಭಧಾರಣೆಯನ್ನ ಮಾಡ್ತಿದ್ರು. ಹಾಗೆಲ್ಲ ಹಲವು ದಿವಸ, ವಾರ ಅನ್ನೋಕ್ಕಿಂತ ಹಲವು ದಿವಸ ಮಾತ್ರ ಮಾಡಿದ್ರೆ ಸಾಕಾಗಿತ್ತು. ಯಾಕೆಂದ್ರೆ ಆಗ ಈಗಿನ ಹಾಗೆ ನಿರೀಕ್ಷೆಗಳು ಜಾಸ್ತಿ ಇರ್ಲಿಲ್ಲ, ಆಯ್ಕೆಗಳು ಜಾಸ್ತಿ ಇರ್ಲಿಲ್ಲ. ಈಗ ನಮ್ ತಂದೆ ತಾಯಿ ಹೋಲಿಸಿದ್ರು ಈಗ ನಮ್ಕಿಂತ ಅವರಿಗೆ ನಿರೀಕ್ಷೆ ಕಡಿಮೆ ಇತ್ತು, ಆಯ್ಕೆ ಕಡಿಮೆ ಇತ್ತು. ನಮ್ಗೆ ಅವ್ರಿಗಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ಇನ್ನೂ ಜಾಸ್ತಿ ಅಲ್ವಾ. ಹಿಂದೆ ಅವರು, ಯಾಕೆಂದ್ರೆ ಅವ್ರ ಮನಸ್ಸನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ಅವ್ರು ಕಂಡ್ಕೋಬಿಟ್ಟಿದ್ರು. ಮನಸ್ಸನ್ನ ತಪಸ್ಸು, ಜಪ ಇವೆಲ್ಲವನ್ನ ಮಾಡ್ತಾ ಅನುಷ್ಠಾನಗಳ ಮೂಲಕ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಆದ್ರೂ ಕೂಡ ಉತ್ತಮ ಸಂಸ್ಕಾರವನ್ನ ಹೊಂದಬೇಕು, ನನ್ನ ಮಗು ಈ ಒಂದು ಜ್ಞಾನವನ್ನ ಹೊಂದಿ ಬರ್ಬೇಕು, ಈ ಒಂದು ಇದ್ರಲ್ಲಿ ಮುಂದೆ ಹೋಗ್ಬೇಕು ಅಂತ ಅವ್ರು ಯಾವ ವಿಷಯವನ್ನ ಅಂದ್ಕೊಳ್ತಿದ್ರು ಅದಕ್ಕೆ ತಕ್ಕ ಹಾಗೆ ತಯಾರಿ ಇರ್ತಾ ಇತ್ತು, ಪೂರ್ವ ತಯಾರಿ. ಈಗ ನಾವು ವಾಮನನ ಅವತಾರ ಅಂತ ಹೇಳ್ತೀವಿ. ಆ ವಾಮನ ಅವತಾರ ಆಗ್ಬೇಕಿದ್ರೆ ಕಶ್ಯಪ ಮತ್ತೆ ಇವರು ಅದಿತಿ ದೇವಿ ಯಾವ ರೀತಿಯಾಗಿ ಸಂಸ್ಕಾರವನ್ನ ಹೊಂದಿದ್ರು, ನಾವೇನಾದ್ರೂ ಅದನ್ನ ನೋಡಕ್ ಹೋದ್ವಾ? ನಾವ್ ಅದ್ರ ಹಿನ್ನೆಲೆ ನೋಡಕ್ ಹೋಗಿಲ್ಲ. ವಾಮನ ಅವತಾರ ಆಯ್ತು, ಇದಾಯ್ತು, ಕಾಲಿಟ್ರು, ಅದೆಲ್ಲ ನಾವ್ ಕತೆ ಕೇಳ್ತೀವಿ. ಅದ್ರ ಹಿನ್ನೆಲೆ ನೋಡಕ್ ಹೋಗಿಲ್ಲ. ಇಷ್ಟು ವರ್ಷ ಆದ್ರೂ ಕೆಲವರು ಮಾತ್ರ ಅದನ್ನ ನೋಡೋ ಪ್ರಯತ್ನ ಮಾಡಿದ್ದಾರೆ. ನಾನು ಆ ಪ್ರಯತ್ನ ಜಾಸ್ತಿ ಮಾಡೋಕೆ ಟ್ರೈ ಮಾಡಿದೆ. ಯಾವಾಗ ನನಗೆ ಒಂದು ಯೋಗ ಟೀಚರ್ ಅದನ್ನ ಹೇಳಿದ್ರು, PhD ಮಾಡಿರೋ ಯೋಗ ಟೀಚರ್ ಅದ್ ಹೇಳಿದಾಗ, ಇಲ್ಲ, ಗರ್ಭಧಾರಣೆಗೂ ಮೊದಲು ತಾಯಿ ಆ ರೀತಿ ರೆಡಿ ಆಗ್ಬೇಕು. ಹೇಗೆ ತನ್ನ ಭಾವನೆಗಳನ್ನ, ತನ್ನ ಮನಸ್ಸನ್ನ ಯಾವಾಗ ತನ್ನ ನಿಯಂತ್ರಣದಲ್ಲಿ ಇಟ್ಕೋತಾಳೆ, ಗರ್ಭಧಾರಣೆ ಸಮಯದಲ್ಲಿ ಮೂಡ್ ಸ್ವಿಂಗ್ಸ್ ಆಗಲ್ಲ. ಯಾವಾಗ ಗರ್ಭಧಾರಣೆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀ ಒತ್ತಡವನ್ನ ಅನುಭವಿಸಲ್ಲ, ಬೇಸರವನ್ನ ಪಟ್ಕೊಳ್ಳಲ್ಲ, ಖಿನ್ನತೆಗೆ ಒಳಗಾಗಲ್ಲ, ಆಗ ರಕ್ತದೊತ್ತಡ, ಡಯಾಬಿಟಿಸ್ ಇಂತಹ ಸಮಸ್ಯೆಗಳು ಬರಲ್ಲ. ಮತ್ತೆ ಎಷ್ಟೋ ಜನ ಎರಡೂವರೆ ತಿಂಗಳಲ್ಲಿ ಸ್ಕ್ಯಾನಿಂಗ್ ಹೋದಾಗ ನಿಮ್ಮ ಮಗುನ್ ಹಾರ್ಟ್ ಬೀಟ್ ಸರಿ ಇಲ್ಲ, ನಿಮ್ಮ ಮಗುವಿಗೆ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳ್ತಾರೆ. ಆಗ ಆ ಮಗುವನ್ನ ಇದ್ ಮಾಡೋ ತಂದೆಗೆ ಎಷ್ಟು ಸಂಕಟ ಆಗತ್ತೆ, ಆ ನೋವನ್ನ ಅನುಭವಿಸಿರೋರಿಗೆ ಗೊತ್ತಾಗತ್ತೆ. ಇದೆಲ್ಲ ಯಾಕಾಗತ್ತೆ? ಆ ಗರ್ಭಿಣಿ ಆದಾಗ ಅವಳು ಆ ಎರಡೂವರೆ ತಿಂಗಳಲ್ಲಿ ಅವಳು ಅನುಭವಿಸ್ತಾಳಲ್ಲ, ಆ ನೋವಾಗಿರ್ಲಿ, ಆ ದುಃಖ ಆಗಿರ್ಲಿ, ಭಯ ಆಗಿರ್ಲಿ, ಅವೆಲ್ಲ ಕಾರಣ ಆಗಿರತ್ತೆ. ಅದೇ ರೀತಿಯಾಗಿ ಟೈಪ್ 1 ಡಯಾಬಿಟಿಸ್ ಬರೋಕೆ, ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್ ಬರೋಕೆ ಮನೋವೈಜ್ಞಾನಿಕವಾಗಿ ಮನೋಭಾವನಾತ್ಮಕ ಕಾರಣವನ್ನ ನಾವು ಹುಡುಕ್ತಾ ಹೋದಾಗ ಗೊತ್ತಾಗತ್ತೆ, ತಾಯಿ ಗರ್ಭಾವಸ್ಥೆಯಲ್ಲಿ ತಗೊಳ್ಳೋ ಸ್ಟ್ರೆಸ್ ಇರುತ್ತಲ್ಲ, ಅದು ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್ಗೆ ಕಾರಣವಾಗುತ್ತೆ ಅಂತ ಮನೋಭಾವನಾತ್ಮಕ ಕಾರಣದಲ್ಲಿ ಹೇಳ್ತಾರೆ. ರೋಗನ ಯಾರು ಕೊಟ್ಟಾಗಾಯ್ತು? ಹಾಗಿದ್ರೆ ತಂದೆ ತಾಯಿ ಬಳುವಳಿಯಾಗಿ ಕೊಡ್ತಾ ಹೋಗ್ತಾರೆ ಎಷ್ಟೋ ರೋಗನ ಅಂತ ಇತ್ತು. ಅಂದ ಮೇಲೆ ನಾವು ಅಯ್ಯೋ ಈಗ ಕಾಯಿಲೆ ಜಾಸ್ತಿ, ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಅದಾಗುತ್ತೆ, ಚಿಕ್ಕ ಮಕ್ಕಳಿಗೆ ಇದಾಗುತ್ತೆ ಹೇಳ್ತೀವಿ ಅಂದ್ರೆ ಮೊದ್ಲು ತಂದೆ ತಾಯಿ ಆರೋಗ್ಯವಾಗಿರ್ಬೇಕು. ಆ ತಂದೆ ತಾಯಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಗರ್ಭ ಪೂರ್ವದಿಂದ ತಯಾರಾಗ್ಬೇಕು. 3 ತಿಂಗಳ ಮೊದ್ಲೆಲ್ಲ ಒಂದಷ್ಟು ದಿನಗಳ ಕಾಲ ಮಾತ್ರ ಋಷಿ ಮುನಿಗಳು ಆ ಒಂದು ಇದ್ರಲ್ಲಿ ಸಂಸ್ಕಾರದಲ್ಲಿ ಇರ್ತಿದ್ರು. ಈಗ ದಿನಗಳು ಸಾಕಾಗಲ್ಲ. ಯಾಕೆಂದ್ರೆ ಒತ್ತಡ ಹೇಗಿದೆ ಗೊತ್ತಿದೆ. ಎಷ್ಟು ಓಡ್ತೀವಿ ಅಂದ್ರೆ ಓಡದಷ್ಟು ನಮ್ಮ ಕಾಲು ಸೋಲುತ್ತೆ, ಆದ್ರೂ ಕೂಡ ಓಡೋದನ್ನ ನಿಲ್ಸಕ್ಕಾಗಲ್ಲ.
ಜೀವನ ಹಾಗಿರತ್ತೆ. ಪ್ರತಿಯೊಬ್ಬರ ಜೀವನ ಇವತ್ತಿನ ದಿವಸ ಆಗಿದೆ. ಅಂದ್ಮೇಲೆ ನಾವು ದಿನಗಳ ಕಾಲ ಅಲ್ಲ, ತಿಂಗಳುಗಳ ಕಾಲ ಸಂಸ್ಕಾರದಲ್ಲಿ ಇರ್ಬೇಕಾಗತ್ತೆ. ಈ 3 ತಿಂಗಳು ಮೊದಲು ಯಾಕೆ ಸಂಸ್ಕಾರ? ಗರ್ಭಧಾರಣೆಗೂ ಮೊದಲು 3 ತಿಂಗಳ ಸಂಸ್ಕಾರದಲ್ಲಿ ಈಗ ಗರ್ಭಪೂರ್ವ ತಯಾರಿ ಅಂತ ನಾವು ಮಾಡ್ತಾ ಇದೀವಿ, ಒಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. ಈ ವರ್ಕ್ಶಾಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ 11 ಡೇಸ್ ವರ್ಕ್ಶಾಪ್ ಇರುತ್ತೆ. ಆ 11 ಡೇಸ್ ವರ್ಕ್ಶಾಪ್ ಅಲ್ಲಿ ಒಂದೊಂದು ದಿವಸ ಒಂದೊಂದು ಸಂಸ್ಕಾರವನ್ನ ಕೊಡ್ತಾ ಹೋಗ್ತೀವಿ. ಆ 11 ದಿವಸದಲ್ಲಿ 11 ವಿಷಯಗಳು ಬರುತ್ತೆ. ಎಲ್ಲ ವಿಷಯ, ಆ ಒಂದೊಂದು ವಿಷಯವನ್ನು ಹೇಳ್ತೀವಿ. ಒಂದೇ ವಿಷಯವನ್ನ 11 ದಿವಸನು ಎಳ್ಕೊಂಡು ಹೋಗಲ್ಲ. ಒಂದೊಂದು ದಿವಸ ಒಂದೊಂದು ಹೇಳ್ತಾ ಹೋದಾಗ ತಂದೆ ಮತ್ತು ದಂಪತಿಗಳಿಬ್ರು ಜಾಯಿನ್ ಆಗ್ಬೇಕು ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ತಂದೆ ಆ ಟೈಮಲ್ಲಿ ಹೇಗ್ ಇರ್ಬೇಕು ಅನ್ನೋದು ತಂದೆಗೂ ಗೊತ್ತಾಗತ್ತೆ. ಅವನು ತಂದೆ ಆಗೋನು ಕೂಡ ತನ್ನನ್ನ ತಾನು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಯಾಕೆಂದ್ರೆ ತಂದೆ ಕೂಡ ಆರೋಗ್ಯವಂತನಾಗಿರ್ಬೇಕು. ಒಂದ್ ಸಲಿ ಕನ್ಸೆಪ್ಷನ್ ಟೈಮ್ ಅಲ್ಲಿ ತಂದೆ ತಾಯಿ ಮನಸ್ಥಿತಿ ಹೇಗಿರತ್ತೆ ಅದೇ ಮಗುವಿಗೆ ಬರತ್ತೆ. ಅಂದಾಗ ತಂದೆಗೇನೋ ಕಾಯಿಲೆ ಇದೆ ಅಂದ್ರೆ ಆ ಒಂದು ಇದು ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ಅವ್ನು ಮರ್ತಿದ್ದಾನೆ ಅಂತ ಅನ್ಕೋತಾನೆ, ಆದ್ರೆ ಅವನ ಸುಪ್ತ ಮನಸ್ಸಿನಲ್ಲಿ ಅವನಿಗಿರೋ ಎಲ್ಲಾ ಸಮಸ್ಯೆಗಳು ಕೂಡ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅದೇ ರೀತಿ ತಾಯಿಗೆ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದಿರುತ್ತೆ. ಕನ್ಸೆಪ್ಷನ್ ಟೈಮ್ ಅಲ್ಲಿ ಅವ್ರು ಆ ಟೈಮ್ ಅಲ್ಲಿ ನೆನ್ಪಿಟ್ಕೊಂಡಿಲ್ಲ ಅಂದ್ರೂ ಅವರ ಭಾವನೆಗಳಲ್ಲಿ ಅದು ಬರ್ತಾನೆ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಮೂಲಕ. ಆಗ ಹುಟ್ಟೋ ಮಗುವಿನಲ್ಲಿ ಕಾಯಿಲೆ ಲಕ್ಷಣಗಳು ಆರಂಭ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾಯಿಲೆಗಳು ಬರೋಕೆ ಅದು ಕೂಡ ಕಾರಣ ಆಗುತ್ತೆ. ಅದಕ್ಕೇನೆ ಗರ್ಭಪೂರ್ವ ಅವಧಿಲಿ 3 ತಿಂಗಳ ಅವರನ್ನ ಫಸ್ಟ್ ವರ್ಕ್ಶಾಪ್ ಮಾಡ್ತೀವಿ. ಅದಾದ್ಮೇಲೆ ಯಾರು ಇಂಟ್ರೆಸ್ಟ್ ತೋರಿಸ್ತಾರೆ ಅವರಿಗೆ ನಿಯಮಿತವಾಗಿ ಆಸನ, ಪ್ರಾಣಾಯಾಮ, ಧ್ಯಾನ ಮತ್ತೆ ಸಾತ್ವಿಕ ಆಹಾರ, ಇವಿಷ್ಟು ಕೂಡ ನಾವು ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ರತಿ ದಿವಸ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಹೋಗೋದು. ಅವರು ಪ್ರತಿ ದಿವಸ ಇದ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಇನ್ನೊಂದಿರತ್ತೆ, ನಾವು ಸಾತ್ವಿಕ ಆಹಾರ ಅಂತ ಚಾರ್ಟ್ ಕೊಡ್ಬೋದು. ಚಾರ್ಟ್ ಕೊಟ್ಟ ತಕ್ಷಣ ಅವ್ರು ಅದನ್ನ ಅನುಸರಿಸ್ತಾರ ಇಲ್ವಾ ಹೇಗ್ ಗೊತ್ತಿರತ್ತೆ ಅಲ್ವಾ? ಡೌಟ್ ಬರ್ತಾ ಇರುತ್ತೆ. ನಿಮ್ಮಲ್ಲೇ ಅನೇಕರಿಗೆ ಈ ಡೌಟ್ ಬರುತ್ತೆ. ನೀವೇನೋ ಹೇಳ್ಬಿಡ್ತೀರಾ, ಆದ್ರೆ ಅವ್ರು ಅದೇ ಆಹಾರ ಸೇವಿಸ್ತಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ. ಅದಕ್ಕೆ ಅದು ಈಗಿನವ್ರು ಇದು ಗೊತ್ತಿದೆ ಮನಸ್ಥಿತಿ ಹೇಗೆ ಅಂತ. ಅದಕ್ಕಾಗಿನೇ ಅವ್ರ ಹೊಟ್ಟೆಗೆ ಏನ್ ಹಾಕ್ತಾರೆ, ಬಾಯಿಗೆ ಹಾಕೋಕ್ಕೂ ಮೊದಲು ಫೋಟೋ ಹೊಡೆದು ನನಗ್ ಕಳಿಸ್ಬೇಕು. ಯಾವ ಟೈಮಿಗೆ ಅವ್ರು ಏನ್ ತಿಂತಾರೆ ಅಂತ. ತಿನ್ನೋಕ್ಕೂ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೀವಿ. ಆ ಟೈಮ್ ಟೇಬಲ್ ಪ್ರಕಾರನೇ ತಿನ್ಬೇಕಾಗತ್ತೆ. ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ, ಆದ್ರೆ ರಾತ್ರಿ ಊಟ ಬೆಳಗ್ಗಿನ ತಿಂಡಿ ಅದೇ ಟೈಮಿಗೆ ಮಾಡ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ನಡೆಯುತ್ತೆ. ಫೋಟೋ ಹೊಡೆದು ಶೇರ್ ಮಾಡಿ ತಕ್ಷಣ ತಿಂದು ಬಿಡ್ಬೇಕು ಅವ್ರು. ಸಾತ್ವಿಕ ಆಹಾರ ನಾವು ಏನು ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ, ಅವರಿಗೆ ಭಾವನೆಗಳ ಏರಿಳಿತ ಕಡಿಮೆ ಆಗ್ತಾ ಹೋಗ್ಬಿಡತ್ತೆ. ಸಾತ್ವಿಕ ಆಹಾರ ಮನಸ್ಸನ್ನ ನಿಯಂತ್ರಿಸೋಕೆ, ಭಾವನೆಗಳನ್ನ ನಿಯಂತ್ರಿಸೋದನ್ನ ಕಲಿಸುತ್ತೆ. ಅಷ್ಟೇ ಅಲ್ಲ, ಈ 11 ದಿವಸದ ವರ್ಕ್ಶಾಪ್ ಅಲ್ಲಿ ಗಂಡ ಹೆಂಡತಿ ಅಂದ್ರೆ ದಂಪತಿಗಳು ಅನ್ಯೋನ್ಯವಾಗಿರೋದು ಹೇಗೆ ಅನ್ನೋದನ್ನ ಕಲ್ತ್ಕೊಬಿಡ್ತಾರೆ. ಎಷ್ಟೇ ಕೆಲಸದ ಒತ್ತಡ ಇರ್ಲಿ, ಯಾವುದೇ ರೀತಿ ಒತ್ತಡ ಇರ್ಲಿ, ಆ ಒತ್ತಡವನ್ನ ನಿಭಾಯಿಸೋದ್ ಹೇಗೆ ಅನ್ನೋದನ್ನ ಈ ವರ್ಕ್ಶಾಪ್ ಮೂಲಕ ಕಲ್ತ್ಕೊಂಡ್ಬಿಡ್ತಾರೆ. ಆಮೇಲೆ ನಿಯಮಿತವಾದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ, ಇದು 3 ಕೂಡ ಅವರನ್ನ ಇನ್ನೂ ಶುದ್ಧವಾಗಿ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಸಂಸ್ಕಾರ ಅಂದ್ರೇನೆ ಶುದ್ಧತೆ ಅಲ್ವಾ? ಗರ್ಭ ಅಂದ್ರೆ ಒಂದು ದೇವಸ್ಥಾನ. ಆ ಗರ್ಭದೊಳಗಡೆ ಒಂದು ದೇವರ ಪ್ರತಿಷ್ಠಾನ ಆಗ್ಬೇಕಾಗಿದೆ. ಆ ದೇವರ ಪ್ರತಿಷ್ಠಾಪನೆ ಆಗೋಕ್ಕೂ ಮೊದಲು ಆ ದೇವಸ್ಥಾನವನ್ನ ಶುದ್ಧಗೊಳಿಸೋದೆ ಗರ್ಭ ಸಂಸ್ಕಾರ. ಈ 3 ತಿಂಗಳಲ್ಲಿ ನಾವು ದೇವರ ಪ್ರತಿಷ್ಠಾಪನೆಗೂ ಮೊದಲು ಆ ದೇವಸ್ಥಾನವನ್ನ, ದೇವರ ಬಂದು ನೆಲೆಸೋಕೆ ದೇವಸ್ಥಾನವನ್ನ ಶುದ್ಧೀಕರಣ ಮಾಡೋ ಕ್ರಿಯೆಯನ್ನ ಮಾಡ್ತೀವಿ. ಅದಾದ್ಮೇಲೆ ಕನ್ಸೆಪ್ಷನ್ ನಂತರ ಫಸ್ಟ್ ಡೇ ಇಂದಾನೇ ಹೇಳ್ತೀವಿ, ನೀವ್ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾನೆ ಹೋಗ್ತೀವಿ. ಅದೆಲ್ಲ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಯಾಕೆಂದ್ರೆ ಪ್ರತಿ ಗರ್ಭಧಾರಣೆ ಆಗಿ ಪತಿ ಪತ್ನಿಯರ ಮಿಲನದ 15 ತಾಸಲ್ಲಿ ತಾಯಿಯ ಮನಸ್ಸು ಭಾವನೆ ಜೊತೆ ಆ ಒಂದು ಇದು ಕನೆಕ್ಟ್ ಆಗ್ತಾ ಹೋಗುತ್ತೆ. ತಾಯಿ ಅನುಭವಿಸೋ ಪ್ರತಿ ಮನಸ್ಸಿನ ಆಲೋಚನೆ, ಪ್ರತಿಯೊಂದು ಭಾವನೆ ಜೊತೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ಸೂಕ್ಷ್ಮ ಇದೆ ಈ ಒಂದು ಪ್ರಕ್ರಿಯೆ. ಗರ್ಭಧಾರಣೆ 9 ತಿಂಗಳ ಪ್ರಕ್ರಿಯೆ ಎಷ್ಟು ಸೂಕ್ಷ್ಮವಾಗಿದೆ ಅಂತ
ಈಗ ಯೋಚನೆ ಮಾಡಿ. ನೀವು ನಾನು ನಾನೇನು ಗರ್ಭದ ಸಂಸ್ಕಾರ ಅನುಸರಿಸಿರ್ಲಿಲ್ಲ, ನನ್ ಮಗು ಏನು ಬೆಳೆದಿಲ್ವಾ, ನನಗೇನ್ ಮಕ್ಕಳಾಗಿಲ್ವಾ ಅಂತ ಯಾರಿಗಾದ್ರೂ ಯೋಚನೆ ಬರ್ತಾ ಇದೆ ಅಂದ್ರೆ ಒಂದ್ಸಲಿ ಯೋಚನೆ ಮಾಡಿ. ನಿಮ್ಮ ಮಕ್ಕಳಲ್ಲಿ ಇರೋ ಖಿನ್ನತೆ, ಕೀಳರ್ಮೆ, ಆತಂಕ ಇದು ಯಾವುದೇ ಆಗಿರ್ಲಿ, ಏನೋ ಬೇಸರ, ಇದೆಲ್ಲಕ್ಕೂ ನಿಮ್ಮ ಗರ್ಭದಿಂದನೇ ಆರಂಭ ಆಗಿರತ್ತೆ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕೂಡ ನಮ್ಗೆ ನಮ್ಮ ವೈಜ್ಞಾನಿಕವಾಗಿ ಇತ್ತೀಚೆಗೆ ವೈಜ್ಞಾನಿಕವಾಗಿ ಇದೆಲ್ಲ ಪ್ರೂವ್ ಮಾಡ್ತಿದ್ದಾರೆ. ಇತ್ತೀಚೆಗೆ ವೈಜ್ಞಾನಿಕವಾಗಿ ಇದೆಲ್ಲ ಬರ್ತಾ ಇದೆ. ಆದ್ರೆ ನಮ್ ಹಿಂದೆ ಹೋದ್ರೆ, ನಾವು ಎಷ್ಟು ನಮ್ಮ ಹಿಂದೆ ನಮ್ಮ ಹಿಂದಿನ ಗ್ರಂಥಗಳನ್ನ ತೆಗೆದು ನೋಡ್ತಾ ಹೋದ್ರೆ ಅದೆಲ್ಲವೂ ಕೂಡ ಅಲ್ಲಿ ಕಾರಣಗಳನ್ನ ಕೊಟ್ಟು ಹೇಳ್ತಾ ಹೋಗ್ತಾರೆ. ಎಲ್ಲವುಗಳನ್ನ ನಾವು ಅದನ್ನ ಸ್ವಲ್ಪ ಆಳವಾಗಿ ಸ್ಟಡಿ ಮಾಡ್ಬೇಕಷ್ಟೇ. ನಮ್ಗ ಆ ಪೇಶನ್ಸ್ ಇರ್ಬೇಕು. ನಾನ್ ತಿಳ್ಕೋಬೇಕು, ನಮ್ಮ ಋಷಿಗಳು ಏನು ಕೊಟ್ಟಿದ್ದಾರೆ ಅದನ್ನ ನಾನ್ ತಿಳ್ಕೋಬೇಕು ಅನ್ನೋ ಒಂದು ಆಶಯ ಇದ್ರೆ ಮಾತ್ರ ನಮ್ಗದ ಅರ್ಥ ಆಗತ್ತೆ. ನಾನ್ ಆ ಪ್ರಯತ್ನ ಮಾಡ್ತಾ ಹೋದಾಗ ನಮ್ಮ ಋಷಿ ಮುನಿಗಳು ಏನೋ ದಯೆ ತೋರಿ ನಿಜವಾಗ್ಲು, ಯಾಕೆಂದ್ರೆ ಅವ್ರ ಕರುಣೆ ತೋರ್ಸಿಲ್ಲ ಅಂದ್ರೆ ನಾವು ಓದ್ತೀವಿ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಅವ್ರ ಕರುಣೆ ಬೇಕಾಗುತ್ತೆ, ಅವ್ರ ಆಶೀರ್ವಾದ ಬೇಕಾಗುತ್ತೆ. ಆ ಆಶೀರ್ವಾದ ಎಲ್ಲೋ ಒಂದು ಸ್ವಲ್ಪ ಕೊಟ್ರು ಅಂತ ಅನ್ಕೋತೀನಿ, ಎಲ್ಲೋ ಒಂದಿಷ್ಟು ಅರ್ಥ ಆಗಿರ್ಬಹುದು ಅಂತ ಅನ್ಕೋತೀನಿ. ಎಷ್ಟ್ರ ಮಟ್ಟಿಗೆ ಅರ್ಥ ಆಗಿದೆ, ಅವ್ರು ಹೇಳಿರೋದ್ ಹಾಗೇನಾ ಅಥವಾ ನಾನು ಅರ್ಥ ಮಾಡ್ಕೊಂಡಿರೋದ್ ಅದು ನನಗೆ ಗೊತ್ತಿಲ್ಲ. ಬಹುಶಃ ಇದು ಹೀಗಿದ್ರೆ ಸರಿ ಅಂತ ನನಗೆ ಅನ್ಸಿ ನಾನು ಇದನ್ನ ಹೇಳ್ತಾ ಹೋದೆ. ಹಾಗೇನೆ ಗರ್ಭ ಸಂಸ್ಕಾರಕ್ಕೆ ಬರೋಣ. ಯಾಕೆಂದ್ರೆ ಇಲ್ಲಿ ಅನೇಕರು ಪಾಲಕರು, ಪೋಷಕರೆಲ್ಲ ಕೂತಿರ್ತೀವಿ. ಗರ್ಭಧಾರಣೆ ಮಾಡ್ಬೇಕು ಅನ್ನೋರು ಕಡಿಮೆ ಜನ ಇರಬಹುದು ಅಂತ ಅನ್ಕೋತೀನಿ. ಯಾಕೆಂದ್ರೆ ಆ ವಯಸ್ಸು ಯಾರಿಗದ್ರ ಅಗತ್ಯ ಇದೆ ಅವರು ಅದನ್ನ ತಗೊಳೋದ್ ಕಡಿಮೆ, ಅಗತ್ಯದಕ್ಕಿಂತ ಬೇರೆಯವ್ರು ಇರೋದ್ ಜಾಸ್ತಿ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರತ್ತೆ ನಮ್ಮನೆಗೂ ಇದೊಂದು ಬೇಕಿತ್ತು, ನಮ್ ಮಕ್ಳಿಗ್ ಬೇಕು. ಅವ್ರಿಗಂತೂ ಹೇಳಿದ್ರೆ ಅವ್ರು ಕೇಳಲ್ಲ, ನಾನಾದ್ರೂ ಕೇಳಿಸ್ಕೊಳ್ಳೋಣ, ಯಾವಾಗಾದ್ರೂ ಟೈಮ್ ಬಂದಾಗ ಹೇಳಕ್ಕಾಗುತ್ತೆ, ಅವ್ರ ಮೂಡ್ ನೋಡಿ ಹೇಳಕ್ಕಾಗುತ್ತೆ ಅಲ್ವಾ. ಅವ್ರ ಮನಸ್ ನೋಡಿ ಹೇಳ್ಬೇಕು. ಯಾವಾಗಂದ್ರೆ ಅವಾಗ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಹಂಗೆಲ್ಲ ಹೇಳಕ್ ಆಗಲ್ಲ ಈಗಿನ ಮಕ್ಕಳಿಗೆ. ಅವ್ರ ಮನಸ್ಥಿತಿ ನೋಡಿ ನಾವು ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ಪಾಲಕರಾಗಿ ನಾವು ಏನೇನ್ ಮಾಡಬಹುದು ಅನ್ನೋದನ್ನ ಕೂಡ ಹೇಳ್ತೀನಿ. ಈಗಿನ ಯುವ ಜನತೆ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇದೆ. ಎಷ್ಟೊಂದು ಸಮಸ್ಯೆ ನಮಗ್ ಗೊತ್ತಾಗಲ್ಲ. ಕೆಲವೊಂದಷ್ಟು ಅವರು ವೈಯಕ್ತಿಕವಾಗಿ ಏನೇನ್ ಸಮಸ್ಯೆ ಅನುಭವಿಸ್ತಿದ್ದಾರೆ ಅದನ್ನ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಆದ್ರೆ ಒಂದು ಸೂಕ್ಷ್ಮ ವಿಷಯನ ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ರು ಮಾಡೋದು, ಮದ್ವೆಯಾಗಿ 1 ವರ್ಷ ಆಯ್ತು, ಏನಾದ್ರೂ ವಿಶೇಷ ಇದ್ಯಾ? ಮದ್ವೆಯಾಗಿ 2 ವರ್ಷ ಆಯ್ತು, ಏನಾದ್ರೂ ವಿಶೇಷ ಇದ್ಯಾ? ಮದ್ವೆಯಾಗಿ 4 ವರ್ಷ ಆಯ್ತು, ಇನ್ನೂ ಆಗಿಲ್ವಾ? ಮದ್ವೆಯಾಗಿ 5 ವರ್ಷ ಆಯ್ತು, ಆ ಡಾಕ್ಟರ್ ಹತ್ರ ಹೋಗಿ ಈ ಮೆಡಿಸಿನ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಮಾಡ್ತಾರಲ್ವಾ? ಒಂದನ್ನ ಯೋಚನೆ ಮಾಡಿ. ನೀವು ಯಾವುದೇ ಕನ್ಸರ್ನ್ ಹೇಳ್ಬೋದು, ಆದ್ರೆ ಅವರಿಗೂ ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಮದುವೆಯಾಗಿ 1 ವರ್ಷ, 1.5 ವರ್ಷ, 2 ವರ್ಷ ಅವ್ರೇನೋ ಪ್ಲಾನಿಂಗ್ ಅಂತ ಇರಬಹುದು. ಅದಕ್ಕೂ ನಂತರ ಅವರಿಗೂ ಅವರದ್ದೇ ಆದ ಒಂದು ಜವಾಬ್ದಾರಿ ಏನು ಅಂತ ಗೊತ್ತಿರತ್ತೆ. ಅವರಿಗೂ ವೈಯಕ್ತಿಕ ಸಮಸ್ಯೆ ಇರುತ್ತೆ. ನೀವು ಕೇಳೋ ಈ ಒಂದು ಪ್ರಶ್ನೆ ಎಲ್ಲವೂ ಸರಿ ಇದ್ರು ಕೂಡ ಎಷ್ಟೋ ಸಲಿ ಮಕ್ಕಳಾಗದೆ ಇರೋಕೆ ತಿರ್ಗಾ ಪ್ರಶ್ನೆ ಕೇಳ್ತಾ ಹೋದಾಗ ಏನಾಗತ್ತೆ, ಆ ಒಂದು ಸಮಯದಲ್ಲಿ ಕನ್ಸೆಪ್ಷನ್ ಟೈಮ್ ಅಲ್ಲಿ ಏನಾಗತ್ತೆ, ಅವ್ರಿಗೆ ಭಯ ಇರುತ್ತೆ. ಅಯ್ಯೋ ಈ ಸಲಿನೂ ಆಗಿಲ್ಲ ಅಂದ್ರೆ ಏನ್ ಹೇಳ್ಬೋದು ಅನ್ನೋ ಭಯ ಅವ್ರಿಗಿರುತ್ತೆ. ನಾನ್ ಹೇಳದ್ನಲ್ಲ, ನಾವ್ ಹೇಳೋ ಎಲ್ಲದೂ ಕೂಡ ಆ ಮನಸ್ಸಲ್ಲಿ ನಾವು ಮರ್ತಿದೀವಿ ಅನ್ಕೊಂಡ್ರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ನಮ್ಗೆ ಅರಿವಿಲ್ದೆ ಆ ಟೈಮ್ ಅಲ್ಲಿ ಆ ಯೋಚನೆ ಬರುತ್ತೆ. ಈ ಸಲಿನಾದ್ರೂ ಆಗ್ಲಪ್ಪ ದೇವ್ರೆ, ಆಗಿಲ್ಲ ಅಂದ್ರೆ ಮತ್ತೆ ಎಲ್ರು ಪ್ರಶ್ನೆ ಕೇಳ್ತಾರೆ, ಏನ್ ಹೇಳೋದು ಅಂತ. ಈ ಚಿಕ್ಕ ಭಯ ಅನ್ಸುತ್ತೆ. ಅಯ್ಯೋ ನಾನ್ ಹೇಳೋ ಇಷ್ಟು ಚಿಕ್ಕ ಮಾತು ಇಷ್ಟೊಂದು ದೊಡ್ಡದಾಗತ್ತಾ ಅಂತ ಅನ್ಸ್ಬಹುದು ನಿಮ್ಗೆ. ಮನಸ್ಸಿನ ಸೂಕ್ಷ್ಮತೆ ಹೇಗಿದೆ ಅನ್ನೋದು ಗೊತ್ತಿರಲ್ಲ. ಇಷ್ಟಿಷ್ಟು ಚಿಕ್ಕ ಪ್ರಶ್ನೆ ಕೂಡ ಮನಸ್ಸಿನಲ್ಲಿ ಅಷ್ಟು ಆಳವಾಗಿ ಬೇರೂರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ. ಆ ಪ್ರಶ್ನೆಯನ್ನ ಕೇಳ್ಬೇಕಿದ್ರೆ ನಾನ್ ಕೇಳೋ ಸ್ಥಾನದಲ್ಲಿ ಇದೀನಾ? ಯಾಕೆಂದ್ರೆ ತಂದೆ ತಾಯಿಯಾಗಿ ಕೇಳೋದಾದ್ರೆ ಸರಿ, ಉಳಿದ್ ನಾವು ದೂರದ ಯಾವ್ದೋ ರಿಲೇಷನ್ ಆದ್ರೆ ಅವ್ರ ಜೀವನ ಏನು ಅಂತ ಅವ್ರು ನಿರ್ಧಾರ ಮಾಡ್ತಾರೆ ಅಂತ ಬಿಡ್ಬಹುದು. ಅವರಿಗೂ ಕೂಡ ಮಕ್ಕಳು ಬೇಕು ಅನ್ನೋ ಆಸೆ ಇರುತ್ತೆ. ಇಷ್ಟೊಂದು ದುಡಿದು ನಾನು ಏನ್ ಮಾಡ್ತೀನಿ ಮುಂದೆ ಅನ್ನೋ ಪ್ರಶ್ನೆ ಅವರಲ್ಲೂ ಇರುತ್ತೆ ಅಲ್ವಾ. ನನಗ್ ಮಕ್ಕಳಾಗಿಲ್ಲ ಅಂದ್ರೆ ನಾನು ಇಷ್ಟೊಂದು ದುಡಿದು ಏನ್ ಅರ್ಥ ನನ್ ಜೀವನಕ್ಕೆ? ನಾವಿಬ್ರು ದಂಪತಿಗಳು ಒಂದೇ ಮನೇಲಿದ್ದು ಒಂದ್ ಮಗುನು ಪಡ್ಕೊಂಡಿಲ್ಲ ಅಂದ್ರೆ
ನಮ್ ದಾಂಪತ್ಯಕ್ಕೆ ಅರ್ಥ ಇದೆಯಾ ಅಂತ ಅವ್ರೊಳಗೂ ಆ ಪ್ರಶ್ನೆ ಎದ್ದಿರತ್ತೆ. ಆ ಪ್ರಯತ್ನನ ಅವ್ರು ಮಾಡ್ತಾ ಇರ್ತಾರೆ. ಪೋಷಕರಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಮಾತು. ಇನ್ನು ಗರ್ಭಿಣಿ ಆಗ್ಬಿಟ್ಲು, ಅವ್ರ ಮನೇಲಿ ಯಾರೋ ಒಬ್ರು, ಈ ಸಲಿ ನಿನಗ್ ಹೆಣ್ಣೇ ಆಗ್ಬೇಕು, ನಿನಗ್ ಈ ಸಲಿ ಗಂಡೇ ಆಗ್ಬೇಕು, ಇದು ಒಂದಿರತ್ತೆ. ಮೊದಲನೇದು ಗಂಡಾದಾಗ ಎರಡನೇದು ಹೆಣ್ಣಾಗ್ಬೇಕು ಅಂತ ಹೇಳ್ತಾ ಇರೋದು, ಮೊದಲನೇದು ಹೆಣ್ಣಾದಾಗ ಎರಡನೇದು ಗಂಡಾಗ್ಬೇಕು ಅಂತ ಹೇಳೋದು, ಅಥವಾ ಮೊದಲನೇದು ಗಂಡೇ ಆಗ್ಬೇಕು ಅನ್ನೋದು, ಮೊದಲನೇದು ಹೆಣ್ಣೇ ಆಗ್ಬೇಕು ಅನ್ನೋದು. ಗರ್ಭಧಾರಣೆಗೂ ಮೊದಲು ನೀವು ಏನಾದ್ರೂ ಹೇಳ್ಕೊಳ್ಳಿ. ಆದ್ರೆ ಒಂದ್ ಸಲಿ ಅವರು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಹೆಣ್ಣು ಗಂಡು ಅನ್ನೋ ಕಾನ್ಸೆಪ್ಟ್ ಅನ್ನ ತರೋಕೆ ಹೋಗ್ಬೇಡಿ. ಯಾಕೆಂದ್ರೆ ಆಲ್ರೆಡಿ ಅದು ಒಂದ್ ಸಲಿ ಗರ್ಭ ಪ್ರವೇಶ ಆದ್ಮೇಲೆ ಹೆಣ್ಣು ಗಂಡು ಅನ್ನೋದು ಆಗ್ಲೇ ಡಿಸೈಡ್ ಆಗ್ಬಿಟ್ಟಿರತ್ತೆ. ಈಗ ನೀವು ಹೇಳ್ತಾ ಹೋದ್ರೆ ಏನಾಗತ್ತೆ, ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ. ಅಭಿಮನ್ಯುನ್ ಕಥೆನ ಎಲ್ರು ಕೇಳಿದೀರ ಅಲ್ವಾ? ಎಲ್ರು ಕೇಳಿರ್ತೀವಿ ಮಹಾಭಾರತದಲ್ಲಿ ಅಭಿಮನ್ಯುನ್ ಕಥೆನ. ಗರ್ಭದಲ್ಲಿರೋ ಮಗು, ಸಾರಿ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳಿ, ತುಂಬಾ ಗಲಾಟೆ ಕೇಳ್ತಾ ಇದ್ಯಾ? ನನ್ ಮಾತು ಕೇಳ್ತಾ ಇದ್ಯಾ? ಗಲಾಟೆನೂ ಕೇಳ್ತಾ ಇದೆ. ಗಲಾಟೆನೂ ಕೇಳ್ತಾ ಇತ್ತು ಸರ್. ತುಂಬಾ ಗಲಾಟೆ ಇದೆಯಾ? ಇಲ್ಲ, ಸ್ವಲ್ಪ ಗಲಾಟೆ. ಮಾತಾಡೋದು ಕೇಳಿಸ್ತಾ ಇದೆ. ಅಭಿಮನ್ಯುನ್ ಕಥೆನ ನಾವ್ ಎಲ್ರು ಕೇಳಿದೀವಿ ಅಂದ್ಮೇಲೆ ಆ ಸೂಕ್ಷ್ಮತೆನ ಯಾಕೆ ಯಾರು ಅರ್ಥ ಮಾಡ್ಕೊಳಲ್ಲ? ನಮ್ಮ ಪೌರಾಣಿಕ ಕಥೆ ಎಲ್ಲವೂ ಏನ್ ಹೇಳುತ್ತೆ, ಸೂಕ್ಷ್ಮವಾಗಿ ನಾನ್ ಏನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋ, ಸುಮ್ಮನೆ ಕಥೆ ಕೇಳಿ ಬಿಡ್ಬೇಡ ಅಂತ ಹೇಳುತ್ತೆ. ಏನ್ ಹೇಳ್ತಾ ಇರತ್ತೆ, ನೀವ್ ಏನೇನ್ ಗರ್ಭಿಣಿ ಜೊತೆ ಯಾವ ಮಾತುಕತೆ ಆಡ್ತೀರಾ ಅದಷ್ಟು ಗರ್ಭದಲ್ಲಿರೋ ಮಗು ಕೇಳಿಸ್ಕೊಳತ್ತೆ. ನಿನ್ಗೆ ಇವಾಗ ಹೆಣ್ಣೇ ಆಗ್ಬೇಕು ಗಂಡೇ ಆಗ್ಬೇಕು ಅಂತ ಅಂದ್ರೆ ಈ ಗಂಡ್ ಮಗುನೇ ಆಗ್ಬೇಕು ಅಂತ ಯಾರು ಒತ್ತಡ ಹಾಕ್ತಿದ್ದೀರಾ ಅನ್ಕೊಳ್ಳಿ. ಆಗ ಅದಾಗ್ಲೇ ಗರ್ಭದಲ್ಲಿ ಹೆಣ್ಣು ಬಂದ್ಬಿಟ್ಟಿದೆ. ಆಗ ಏನಾಗತ್ತೆ, ಅಲ್ಲಿರೋ ಮಗುವಿಗೆ ಏನಾಗತ್ತೆ, ನಾನು ಯಾರಿಗೂ ಬೇಕಾಗಿಲ್ಲ, ನಾನ್ ಸುಮ್ಮನೆ ಹೇಳ್ತಾ ಇಲ್ಲ, ಆ ಸೂಕ್ಷ್ಮತೆನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ನಮ್ಗೆ ಹಿಂದಿನಿಂದ ಬಂದಿರೋದು. ಈಗ ವೈಜ್ಞಾನಿಕವಾಗಿ ಕೂಡ ಇವೆಲ್ಲವೂ ಪ್ರೂವ್ ಆಗ್ತಾ ಇದೆ. ಆ ಪಟ್ಟೆಲಿರೋ ಇದಕ್ಕೆ ಅನ್ಸ್ತಾ ಹೋಗುತ್ತೆ, ಅಲ್ಲೇ ತಿರಸ್ಕಾರ ಭಾವನೆ ಆರಂಭ ಆಗ್ಬಿಡುತ್ತೆ ಆ ಚಿಕ್ಕ ಮಗುವಿನಲ್ಲಿ. ನಾನ್ ಯಾರಿಗೂ ಬೇಕಾಗಿಲ್ಲ, ನಾನು ಇವಾಗಾಗ್ಲೇ ಹೆಣ್ಣಾಗ್ಬಿಟ್ಟಿದ್ದೀನಿ, ಇವ್ರೆಲ್ರು ನನ್ ಗಂಡಾದ್ರೆ ಇಷ್ಟ ಪಡ್ತಾರೆ ಅನ್ನೋದು ಅಲ್ಲಿ ಆರಂಭ ಆಗ್ಬಿಡತ್ತೆ. ಆಮೇಲೆ ಆ ಮಗು ಹೊರಗ್ ಬಂದ್ಮೇಲೆ ನೀವ್ ಎಷ್ಟೇ ಪ್ರೀತಿ ಮಾಡ್ಲಿ, ಆ ಮಗುವಿನಲ್ಲಿರೋ ಕೀಳರ್ಮೆ, ಆ ಖಿನ್ನತೆ, ತಿರಸ್ಕಾರ ಭಾವನ ನೀವ್ ಏನ್ ಮಾಡಿದ್ರು ಸರಿ ಮಾಡೋಕ್ ಆಗಲ್ಲ. ಹೊರಗ್ ಬಂದು ನೀವ್ ಎಷ್ಟು ಏನೇ ಮಾಡಿ, ಆದ್ರೆ ಆರಂಭದಲ್ಲಿ ನೀವು ಕೊಟ್ಟಿರೋ ಪೆಟ್ಟು ಮರೆಯಲ್ಲ, ಅದು ಅಲ್ಲೇ ಉಳಿಯುತ್ತೆ. ಇವ್ರು ನನಗ್ ಹೀಗ್ ಹೇಳಿದ್ರು ಅಂತ ಅವ್ರಿಗೆ ನೆನಪಿರಲ್ಲ ಮಗುಗೆ ಆಚೆ ಬಂದ್ಮೇಲೆ. ಆದ್ರೆ ಮಗುವಿನ ಒಳಗಡೆ ತನ್ನನ್ನೇ ತಾನು ದ್ವೇಷಿಸಿಕೊಳ್ಳೋಕೆ ಆರಂಭ ಆಗುತ್ತೆ. ತನ್ನನ್ನು ತಾನು ದ್ವೇಷಿಸಿಕೊಳ್ಳೋದು ಅಂದ್ರೆ ಅದ್ರ ಸುತ್ತಮುತ್ತ ಅದ್ರ ಹತ್ರದವ್ರು ಅಂತ ಯಾರಿರ್ತಾರೆ ಅವರನ್ನ ಕೂಡ ಅದು ದ್ವೇಷಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಇದು ಅನೇಕ, ನಾನು ಕೆಲವೊಂದು ಕಾಯಿಲೆ ಹೆಸರನ್ನ ಹೇಳಲ್ಲ, ಯಾಕೆಂದ್ರೆ ನಿಮ್ಮಲ್ಲಿ ಅನೇಕರು ಈ ತಪ್ಪನ್ನ ಮಾಡಿರ್ತೀರಾ. ಅಯ್ಯೋ ನಮ್ಮ ಮನೇಲಿ ಹಾಗಿದ್ರೆ ಇವ್ರಿಗೆ ಈ ಕಾಯಿಲೆ ಬಂದ್ಬಿಡ್ಬೋದಾ, ಆ ಕಾಯಿಲೆ ಬಂದ್ಬಿಡ್ಬೋದಾ ಅನ್ನೋ ಭಯನ ನಾನು ಹುಡ್ಸಲ್ಲ. ಆದ್ರೆ ಈಗಾಗ್ಲೇ ತಪ್ಪು ಮಾಡಿರೋರು ಮಾಡ್ಬಿಟ್ಟಿರ್ತೀರಾ, ಅದನ್ನ ಏನೂ ಮಾಡಕ್ಕಾಗಲ್ಲ, ಆಗಿದ್ದನ್ನ ತಿದ್ದಕ್ಕಾಗಲ್ಲ. ಆದ್ರೆ ಮುಂದೆ ಈ ತಪ್ಪನ್ನ ಇನ್ನು ಮುಂದಿನವ್ರು ಯಾರು ಮಾಡಬಾರ್ದು, ಈ ಒಂದು ತಿಳುವಳಿಕೆನ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ವಿಷಯನ ಹೇಳ್ತಾ ಇದ್ದೀನಿ. ನಾವ್ ಪೌರಾಣಿಕ ಕಥೆನ ಕೇಳಿ ಯಾವ ಕಥೆನೂ ಬಿಡೋದ್ ಬೇಡ. ನಮ್ ಸನಾತನ ಧರ್ಮ ನಮ್ಗೆ ಇಷ್ಟೊಂದು ಕೊಟ್ಟಿದೆ ಅಂದ್ಮೇಲೆ ನಾವ್ ಅದ್ರ ಸೂಕ್ಷ್ಮತೆನ ಅರ್ಥಗೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ಬಿಟ್ರೆ, ಪ್ರತಿ ಹಂತಕ್ಕೂ ನಾವ್ ಹೇಗಿರ್ಬೇಕು, ಪ್ರತಿ ಹೆಜ್ಜೆನ ಹೇಗಿಡ್ಬೇಕು ಅನ್ನೋದನ್ನ ಕಲಿಸುತ್ತೆ. ಗರ್ಭಧಾರಣೆ, ಗರ್ಭ ಸಂಸ್ಕಾರ ಇದು ಪತಿ ಪತ್ನಿ ಇಬ್ರಿಗೂ ಯಾಕೆ ಬೇಕು ಅಂದ್ರೆ, ಪತಿಗೆ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ. ಪತ್ನಿಗೆ ಯಾಕೆ ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ. ಪತಿಗೆ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ. ಯಾರು ಹೇಗೆ ಇದ್ರೂನು ಪತ್ನಿಯಾದವಳಿಗೆ ಪತಿ ನನ್ನ ಜೊತೆಗಿದ್ದಾನೆ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಪತಿಯಾದವನು ನನಗೆ ಸಪೋರ್ಟಿವ್ ಆಗಿದ್ದಾನೆ ಅನ್ನೋ ಒಂದೇ ಒಂದು ಇದು ಸಾಕು, ಆಧಾರ ಸಾಕು.
ಅವಳು ಆ ಗರ್ಭಾವಸ್ಥೆಯನ್ನ ಆರಾಮವಾಗಿ ಸಾಗಿಸೋಕೆ ಮೊದಲನೇದಾಗಿ ಪತಿ ಬೆಂಬಲ ಬೇಕಾಗತ್ತೆ. ಪತಿ ಬೆಂಬಲ ಹೇಗ್ ಸಿಗತ್ತೆ? ಯಾಕೆ ಅಂತಂದ್ರೆ ಇವಾಗ ಕೆಲಸ ಮಾಡಿ ಬಂದು ಸುಸ್ತಾಗಿರುತ್ತೆ. ಪತಿ ಆದವನಿಗೆ ಯಪ್ಪಕ್ಕೆಲ್ಲ ಮಾಡಿ ಊಟ ಮಾಡಿ ಮಲಗಿದ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಊಟ ಮಾಡಿ ಹಾಗೆ ಮಲಗಿರಲ್ಲ. ಊಟ ಆದ್ಮೇಲೆ ಇಂಪಾರ್ಟೆಂಟ್ ಒಂದ್ ಕೆಲಸ ಇದೆ ಈಗಿನ ಕಾಲದಲ್ಲಿ. ಏನ್ ಹೇಳಿ? ಮೊಬೈಲ್ ಸ್ಕ್ರೋಲ್ ಮಾಡೋ ಕೆಲಸ ಅಲ್ವಾ? ಮೊಬೈಲ್ ನೋಡಿಲ್ಲ ಅಂದ್ರೆ ಏನೋ ದೊಡ್ಡದನ್ನ ಕಳ್ಕೊಬಿಟ್ಟಿದೀನಿ. ಮನೇಲಿ ಎದುರುಗಡೆ ಅಪ್ಪ ಅಮ್ಮ ಕೂತಿರ್ತಾರೆ. ಅಪ್ಪ ಅಮ್ಮನ ಹತ್ರ ಊಟ ಆಯ್ತಾ, ಏನ್ ಮಾಡಿದ್ರಿ ಇವತ್ತು ಅಂತ ಕೇಳೋಕ್ ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಅಲ್ಲಿ ಗರ್ಭಿಣಿ ಹೆಂಡತಿ ಇರ್ತಾಳೆ. ಹೆಂಡತಿ ಹತ್ರ ನಿನ್ಗೆ ಇವತ್ತಿನ ದಿವ್ಸ ಹೇಗಿತ್ತು, ಚೆನ್ನಾಗಿತ್ತಾ, ಏನಾದ್ರೂ ಕಷ್ಟ ಆಯ್ತಾ, ಅದನ್ನ ಕೇಳೋಕ್ ಟೈಮ್ ಆಗಿಲ್ಲ. ಆದ್ರೆ ಮೊಬೈಲ್ ಸ್ಕ್ರೋಲ್ ಮಾಡಿಲ್ಲ ಅಂದ್ರೆ ಅವತ್ತಿನ ದಿವ್ಸ ಇನ್ಕಂಪ್ಲೀಟ್, ಏನೋ ಕಳ್ಕೊಂಡ್ ಬಿಡ್ತಾನೆ. ಅದು ಆಗ್ಬಾರ್ದು. ಪತ್ನಿ ಕಡೆ ಗಮನ ಹಾಕ್ಬೇಕು. ಪತ್ನಿ ಎಷ್ಟು ದೊಡ್ಡ ಜವಾಬ್ದಾರಿ ಅವಳ ಹೊಟ್ಟೆಯಲ್ಲಿರುತ್ತೆ ಅಲ್ವಾ? ತನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಎಷ್ಟೊಂದು ನೋವನ್ನ ಅನುಭವಿಸ್ತಿರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಸರೆಯಾಗಿರೋಕೆ ಇವನಿಗೂ ಕೂಡ ಆ ಒಂದು ಸಂಸ್ಕಾರದ ಅಗತ್ಯ ಇರುತ್ತೆ. ಪತ್ನಿಯ ಜೊತೆ ಪತಿಗೂ ಅವಶ್ಯಕತೆ ಇರುತ್ತೆ. ಪತ್ನಿ ಯೋಗ ಮಾಡ್ಬೇಕಿದ್ರೆ, ಪತಿ ಯೋಗ ಮಾಡ್ತಾ ಇದ್ರೆ ಒಂದ್ ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನೀವೇ ಒಂದು ಗರ್ಭಿಣಿ ಅಂತ ಅಂದ್ಕೊಳ್ಳಿ. ಪ್ರತಿಯೊಬ್ರು ಅಂದ್ಕೊಳ್ಳಿ. ನಿಮ್ಗೆ ವಯಸ್ಸು ಎಷ್ಟಾಗಿದೆ ಏನೂ ನೋಡ್ಬೇಡಿ. ನೀವು ಮಗುವಿಗೆ ಅಂತ ನೀವೇನೋ ಮಾಡ್ತಾ ಇದ್ದೀರಾ. ಮಗುಗೋಸ್ಕರ ಒಂದು ಸಂಸ್ಕಾರನ ಮಾಡ್ತಿದ್ದೀರಾ. ಕಥೆನ ಓದ್ಬೇಕು ಅಂತ ಅನ್ಕೋತೀರಾ. ಪುರಾಣದ ಯಾವುದೋ ಒಂದು ಭಾಗವತ ತೆಗಿತೀರಾ. ನೀವ್ ಓದೋಕೆ ಅಂತ ಒಂದು ಪೇಜ್ ತೆಗಿತೀರಾ. ಆಗ ನಿಮ್ ಪತಿ ಬಂದು, ನಾನು ಕಥೆನ ನಿನ್ಗೆ ತುಂಬಾ ಸುಂದರವಾಗಿ ವಿವರಿಸ್ತೀನಿ, ನೀನ್ ಕಣ್ಣು ಮುಚ್ಚಿ ಆರಾಮಾಗಿ ಕೇಳು ಅಂತ ಹೇಳ್ತಾರೆ. ಆಗ ನೀವ್ ಹೇಗ್ ಕೇಳ್ತೀರಾ? ಆ ಕಥೆ ನಾನು ಒಬ್ಳೆ ಕೇಳ್ತಾ ಇಲ್ಲ, ನಿಮ್ ಇಮ್ಯಾಜಿನೇಷನ್ ಅಲ್ಲಿ ತಕ್ಷಣ ಬರುತ್ತೆ. ಇವ್ರ ಕತೆ ಹೇಳ್ತಾರೆ ಅಂದ್ರೆ ನನ್ ಮಗುನು ಕತೆ ಕೇಳ್ತಾ ಇರ್ಬೋದಾ ಅಂತ ಒಂದ್ ಸಲಿ ನಿಮ್ಮ ಗಮನ ನಿಮ್ಮ ಗರ್ಭದ ಕಡೆ ಹೋಗುತ್ತೆ. ಅಂದಾಗ ಗೊತ್ತಾಯ್ತಲ್ಲ, ಈ ಸೂಕ್ಷ್ಮ ಒಂದ್ ಸಣ್ಣ ಉದಾಹರಣೆ ಪತಿಯ ಬೆಂಬಲ ಎಷ್ಟು ಬೇಕಾಗುತ್ತೆ, ಪತಿ ಪತ್ನಿಯನ್ನ ಆ ಟೈಮಲ್ಲಿ ಎಷ್ಟು ಅರ್ಥ ಮಾಡ್ಕೋಬೇಕಾಗತ್ತೆ, ಎಷ್ಟು ಜೊತೆಗ ಇರ್ಬೇಕಾಗತ್ತೆ ಅನ್ನೋದು. ಪ್ರತಿ ಹಂತಕ್ಕೂ ಪತ್ನಿಗೆ ಪತಿಯ ಬೆಂಬಲ ಬೇಕಾಗಿರತ್ತೆ. ಅಷ್ಟೇ ಅಲ್ಲ, ಮನೆಯವರ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿರ್ಬೇಕು. ವಾತಾವರಣ ಶುದ್ಧವಾಗಿರ್ಬೇಕು ಅಂದ್ರೆ ನಾನು ಮನೇನ ಸ್ವಚ್ಛ ಮಾಡ್ತೀವಿ, ನಮ್ಮನೇಲಿ ಪ್ರತಿ ದಿವಸ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ, ನಾವೆಲ್ಲ ಸ್ನಾನ ಮಾಡ್ತೀವಿ ಅನ್ನೋದಲ್ಲ. ನಿಮ್ಮ ಮನಸ್ಥಿತಿ ಭಾವನೆಗಳು ಹೇಗಿದೆ ಅನ್ನೋದು ತುಂಬಾ ಮುಖ್ಯ. ಈ ಗರ್ಭ ಸಂಸ್ಕಾರದಲ್ಲಿ ನಾವು ಪತಿ ಪತ್ನಿಯರಿಗೆ ಇದನ್ನೆಲ್ಲ ಹೇಳ್ತೀವಿ. ಆದ್ರೆ ಮನೆಯವ್ರಿಗೆ ಹೇಳಕ್ ಆಗಲ್ಲ, ಮನೆಯವ್ರು ಸಿಗಲ್ಲ. ಅದಕ್ಕೋಸ್ಕರ ಮನೆಯವ್ರಿಗೆ ಒಂದಷ್ಟು ಹೇಳಲೇಬೇಕಾಗುತ್ತೆ. ನಿಮ್ಮ ಭಾವನೆ, ನಿಮ್ಮ ಮಾತು, ನಿಮ್ಮ ಮನಸ್ಸು ಹೇಗಿದೆ, ಇದು ತುಂಬಾ ಮುಖ್ಯ. ಅದು ಶುದ್ಧವಾಗಿದ್ಯಾ ನೋಡ್ಕೊಳ್ಳಿ. ಒಂದು ಗರ್ಭಿಣಿ ಅಂತಂದ್ರೆ, ಗರ್ಭಿಣಿ ಸ್ತ್ರೀ ಅಂದ್ರೆ ಒಂದು 7 ತಿಂಗಳು ಆಗ್ತಿದ್ದ ಹಾಗೆ ಏನ್ ಹೇಳ್ತೀವಿ? ಅಯ್ಯೋ, ಆ ಮುಖದಲ್ಲಿ ಎಂತ ದೈವಿ ಇದಕ್ಕ ಕಳೆ ಬಂದ್ಬಿಟ್ಟಿದ್ಯಪ್ಪ. ಅದ್ ಗರ್ಭಿಣಿ ಸ್ತ್ರೀನ ನೋಡ್ತಾ ಇದ್ರೆ ಮುಖದಲ್ಲಿ ಹಾಗೆ ದೈವಿ ಕಳೆ ಎದ್ದು ಬರುತ್ತೆ. ಇದೆಲ್ಲ ಬಾಯಲ್ಲಿ ಹೇಳೋದಲ್ಲ. ಸಾಕ್ಷಾತ್ ದೇವ್ರೇ ಗರ್ಭದಲ್ಲಿ ಇದಾರೆ ಅಂದ ಮೇಲೆ ದೈವಿ ಕಳೆ ಬರ್ಲೇಬೇಕಲ್ಲ. ಗರ್ಭದಲ್ಲಿ ದೇವ್ರು ನೆಲೆಸಿದಾಗ ಮುಖದಲ್ಲಿ ದೈವಿ ಕಳೆ ಬರದೆ ಇನ್ನೇನ್ ಬರೋಕ್ ಸಾಧ್ಯ? ದೈವಿ ಕಳೆನೇ ಬರ್ಬೇಕು. ಅಂತ ದೈವಿ ಶಕ್ತಿಯನ್ನ ಹೊಂದಿರೋ ಒಬ್ರಿಗೆ ನಮ್ಮ ಮಾತಿನಿಂದ ನಾವು ನೋವು ಮಾಡೋಕ್ ಸಾಧ್ಯನಾ? ನಮ್ಮ ಯಾವುದೋ ವರ್ತನೆ ನೋವು ಕೊಡೋಕ್ ಸಾಧ್ಯನಾ? ಯಾವುದೋ ಒಂದು ವರ್ತನೆಯಿಂದ ನೋವು ಕೊಡೋಕ್ ಸಾಧ್ಯನಾ? ಒಂದ್ ಸರಿ ನಾವ್ ಇದೆಲ್ಲ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಗರ್ಭಾವಸ್ಥೆ ಅನ್ನೋದು ಅಷ್ಟು ಶ್ರೇಷ್ಠವಾದ ಒಂದು ಅವಸ್ಥೆ. ಸಂಸ್ಕಾರ ಅನ್ನೋದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸಂಸ್ಕಾರನೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಜೀವನದ ಮೊದಲನೇ ಸಂಸ್ಕಾರ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಂದ್ಮೇಲೆ ಅದು ಒಂದು ಜೀವನದ ಶ್ರೇಷ್ಠವಾದ ಹಂತ. ಆ ಹಂತವನ್ನ ಹೇಗೆ ನಾವು ದಾಟಿ ಬರ್ಬೇಕು? ಆ ಒಂದು ಹಂತಕ್ಕೆ ಪ್ರತಿಯೊಬ್ರು ಎಷ್ಟು ಸಪೋರ್ಟಿವ್ ಆಗಿರ್ಬೇಕು. ನೀವು ಗರ್ಭಿಣಿಯಾಗಿದ್ದಾಗ ನಿಮ್ಮ ಮನೆಯಲ್ಲಿ ಆ ಒಂದು ವ್ಯವಸ್ಥೆ, ಕೆಲವೊಂದು ವ್ಯವಸ್ಥೆಗಳು ಇಲ್ಲದೆ ಇರಬಹುದು, ಕೆಲವು ಮನಸ್ಥಿತಿಗಳು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಆದ್ರೆ ನಿಮ್ಮ ಮುಂದೆ ಇನ್ಯಾರೋ ಒಬ್ರು ಗರ್ಭಧಾರಣೆನ ಮಾಡಿದಾಗ ನೀವು ಅವರಿಗೆ ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಗರ್ಭಾವಸ್ಥೆ ಅನ್ನೋದು ಕೇವಲ ಒಂದು
ಪ್ರಕ್ರಿಯೆ ಅಲ್ಲ, ಶಾರೀರಿಕ ಪ್ರಕ್ರಿಯೆ ಅಲ್ಲ. ಗರ್ಭಧಾರಣೆ ಅನ್ನೋದು ತುಂಬಾ ಶ್ರೇಷ್ಠವಾದ ಒಂದು ಕೆಲಸ, ದೇವತಾ ಕೆಲಸ ಅಂತ ಹೇಳ್ಬೇಕು. ಆ ದೇವತಾ ಕೆಲಸದಲ್ಲಿ ಪ್ರತಿಯೊಬ್ರು ಕೂಡ ಒಂದ್ ಮನೆಯಲ್ಲಿ ಒಂದು ದೇವತಾ ಕಾರ್ಯ ಆಗ್ತಾ ಇದೆ ಅಂದ್ರೆ ಮನೆ ವಾತಾವರಣ ಹೇಗಿರುತ್ತೆ, ಪ್ರತಿಯೊಬ್ರು ಅದ್ರಲ್ಲಿ ಭಾಗಿಯಾಗ್ತೀವಲ್ಲ. ಹಾಗೇನೆ ಮನೆಯಲ್ಲಿ ಒಬ್ಳು ಗರ್ಭಿಣಿಯಾಗಿದ್ದಾಳೆ ಅಂದ್ರೆ ಅವಳ ಜೊತೆ ಎಲ್ರೂ ಕೂಡ ಕನೆಕ್ಟ್ ಆಗಿರ್ತಾರೆ. ಆ ಗರ್ಭಿಣಿ ಸ್ತ್ರೀ ಗರ್ಭದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿರ್ತಾಳೆ. ಆ ಗರ್ಭಕ್ಕೆ ಪೂಜೆಯನ್ನ ಮಾಡುವವನು ತಂದೆಯಾಗಿರ್ತಾನೆ. ಉಳಿದವ್ರೆಲ್ರು ಆ ಪೂಜೆಗೆ ಏನೇನ್ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ತಂದು ಕೊಡೋರಾಗಿರ್ತಾರೆ. ಅಂದ್ಮೇಲೆ ಈ ಸಂಸ್ಕಾರದ ಅಗತ್ಯ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬಂದಿರೋ ಮಗು ಹೇಗಿರ್ಬೇಕು, ಈ ಧಾರಣೆಯನ್ನ ಮಾಡಿದ್ಮೇಲೆ ಮಗು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸಂಸ್ಕಾರವನ್ನ ಹೊಂದಿದ್ಮೇಲೆ ಮಗು ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ. ಟೈಮ್ ಆಯ್ತಾ ರಾಮಾನಂದ ಹೆಗಡೆ ಅವ್ರೆ? ಸರಿ. ಗರ್ಭ ಸಂಸ್ಕಾರ ಅನ್ನೋದನ್ನ ಹೊಂದಿದ್ರೆ ಮುಂದಿನ ಮಗು ಹೇಗಿರುತ್ತೆ? ಗರ್ಭ ಸಂಸ್ಕಾರವನ್ನ ಹೊಂದಿರೋ ಮಗು ಆಚೆ ಬಂದ್ರೆ ಕಣ್ಣಿನಲ್ಲಿ ಒಂದು ಕಾಂತಿ ಇರುತ್ತೆ ಅಂತ ಹೇಳ್ತಾರೆ. ಅವರ ಕಣ್ಣಲ್ಲಿ ಒಂದು ಕಾಂತಿ ಇರುತ್ತೆ. ಅವರ ಒಂದು ಶಾಂತಿಯ ವಾತಾವರಣವನ್ನ ಮನೆಯಲ್ಲಿ ನೆಲೆಸ್ತಾರೆ. ಗರ್ಭ ಸಂಸ್ಕಾರದ ಮೂಲಕ ಹೊರ ಬಂದಿರೋ ಮಗು, ಆ ಮಗು ಎಲ್ಲೇ ಹೋಗ್ಲಿ ಒಂದು ಶಾಂತಿಯ ವಾತಾವರಣವನ್ನ ನೆಲೆಸುತ್ತೆ ಅಂತ ಹೇಳ್ತಾರೆ. ಈಗಾಗ್ಲೇ ಗರ್ಭಧಾರಣೆಯನ್ನ ಗರ್ಭ ಸಂಸ್ಕಾರದ ಮೂಲಕ ಗರ್ಭಾವಸ್ಥೆಯನ್ನ ಮುಗಿಸಿರೋರು ಅನೇಕರು ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ. ಮಗು ಆಚೆ ಬಂದು ಅಳುತ್ತಲ್ಲ, ಸಾಮಾನ್ಯವಾಗಿ ಮಗು ಆಚೆ ಬಂದ ತಕ್ಷಣ ಇಯ್ಯ ಅಂತ ಅಳುತ್ತೆ. ಆದ್ರೆ ಎಷ್ಟೋ ಮಗು ಅಳದೇನೆ ಕಣ್ಣು ಪಿಳ ಪಿಳ ಮಾಡ್ತಾ ಎಲ್ಲ ಸುತ್ತ ನೋಡುತ್ತಂತೆ. ಎಷ್ಟೋ ಡಾಕ್ಟ್ರಿಗೆ ಆಶ್ಚರ್ಯ ಆಗಿದೆಯಂತೆ. ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡಿ. ಅಷ್ಟೇ ಅಲ್ಲ, ಗರ್ಭಾವಸ್ಥೆಯಲ್ಲಿ ನಾವು ಮಗುವಿನ ಜೊತೆ ಕಾನ್ವರ್ಸೇಷನ್ ಮಾಡೋದನ್ನ, ಗರ್ಭ ಸಂಸ್ಕಾರದಲ್ಲಿ ಕಾನ್ವರ್ಸೇಷನ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತೀವಿ ಗರ್ಭ ಸಂಸ್ಕಾರ ಅನ್ನೋ ಕಾರ್ಯಕ್ರಮದಲ್ಲಿ. ಯಾಕೆಂದ್ರೆ ತಾಯಿ ತಂದೆ ಇಬ್ರು ಕೂಡ ಮಗುವಿನ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕು. ಮನೆಯವ್ರು ಎಲ್ರೂ ಕೂಡ ತುಂಬಾ ಪಾಸಿಟಿವ್ ಆಗಿದ್ದೀರಾ, ಸಕಾರಾತ್ಮಕವಾಗಿದ್ದೀರಾ ಅಂದ್ರೆ ಪ್ರತಿಯೊಬ್ರು ಗರ್ಭಿಣಿ ಸ್ತ್ರೀ ಹತ್ರ ಹೋಗಿ ಕಾನ್ವರ್ಸೇಷನ್ ಮಾಡಿ, ಅಂದ್ರೆ ಗರ್ಭ ಸಂವಾದವನ್ನ ಮಾಡಿ. ಗರ್ಭ ಸಂವಾದವನ್ನ ಮಾಡಿದ್ರೆ ಮಗು ಆಚೆ ಬಂದ್ರೆ ನಿಮ್ಮ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ. ಅಷ್ಟು ಮಗು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಗರ್ಭ ಸಂವಾದ ಅನ್ನೋದು ಅಷ್ಟು ಮುಖ್ಯವಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಗು ಆಚೆ ಬಂದ್ರೆ ಮಗುವಿನಲ್ಲಿ ಎಲ್ಲವೂ ಕೂಡ, ಅಂದ್ರೆ ಜ್ಞಾನದಲ್ಲಾಗ್ಲಿ ಆರೋಗ್ಯದಲ್ಲಾಗ್ಲಿ ಪ್ರತಿಯೊಂದರಲ್ಲೂ ಕೂಡ ಮಗು ಉತ್ತಮವಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗುತ್ತೆ. ಗರ್ಭ ಸಂಸ್ಕಾರ ಅನ್ನೋದು ಗರ್ಭಾವಸ್ಥೆಗೂ ಮೊದಲಿಂದನೇ ನನ್ನ ಗರ್ಭದಲ್ಲಿ, ಅಂದ್ರೆ ನನ್ನೊಳಗಡೆ ಒಂದು ದೇವರ ಪ್ರತಿಷ್ಠಾಪನೆ ಆಗೋದಿದೆ. ಆ ದೇವರ ಪ್ರತಿಷ್ಠಾಪನೆಗೆ ನಮ್ಮ ಮಂದಿರವನ್ನ ಸ್ವಚ್ಛಗೊಳಿಸೋದು ಗರ್ಭಪೂರ್ವ ಸಂಸ್ಕಾರ. ಗರ್ಭ ಸಂಸ್ಕಾರ ಆ ದೇವರನ್ನ ಪ್ರತಿಷ್ಠಾಪನೆ ಮಾಡೋದು. ಗರ್ಭಧಾರಣ ಸಂಸ್ಕಾರ, ಗರ್ಭ ಸಂಸ್ಕಾರ ಪ್ರತಿಷ್ಠಾಪನೆಯಾಗಿರೋ ದೇವರಿಗೆ ಶ್ರೇಷ್ಠವಾಗಿರೋ ಎಲ್ಲವನ್ನ ನೈವೇದ್ಯ ಮಾಡೋದೇ ಗರ್ಭ ಸಂಸ್ಕಾರ. ಅದಕ್ಕೋಸ್ಕರ ನಾವು ದೇವರು ಅನ್ನೋರನ್ನ ಒಬ್ಬರನ್ನ ನಂಬುತ್ತೀವಿ, ಏನೋ ಒಂದು ಶಕ್ತಿ ಇದೆ ಅಂತ ನಂಬುತ್ತೀವಿ ಅಂದ್ರೆ ಆ ಗರ್ಭದಲ್ಲಿ ಬರೋದು ಕೂಡ ಅಷ್ಟೇ ದಿವ್ಯ ಶಕ್ತಿಯಾಗಿರುತ್ತೆ. ಅದೇ ದಿವ್ಯ ಚೈತನ್ಯ, ದೈವಿ ಚೈತನ್ಯ ಆಗಿರುತ್ತೆ. ಆದ್ರೆ ಗರ್ಭವನ್ನ ಪ್ರವೇಶ ಮಾಡಿದ್ಮೇಲೆ ತಾಯಿ ಮಾಡೋ ಆಲೋಚನೆ, ಭಾವನೆ, ಆ ತಾಯಿಯ ಸುತ್ತಮುತ್ತಲೂ ಇರೋ ಪರಿಸರ, ವಾತಾವರಣ, ತಂದೆಯ ಬಿಹೇವಿಯರ್, ನಡವಳಿಕೆ, ಇದೆಲ್ಲವೂ ಕೂಡ ಆ ದಿವ್ಯ ಚೈತನ್ಯವನ್ನ ಹೇಗೋ ಮಾಡ್ಬಿಡತ್ತೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮಕ್ಕಳಿಗೆ, ನಾವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಆ ಸಂಸ್ಕಾರದ ಮಹತ್ವವನ್ನ ಹೇಳ್ತಾ ಹೋಗೋಣ. ಅದು ಇವತ್ತಿನ ಕಾಲಕ್ಕೆ ತುಂಬಾ ಅಗತ್ಯ ಇದೆ. ಯಾಕೆಂದ್ರೆ ಎಷ್ಟೊಂದು ಜನ ಮಕ್ಕಳೇ ಬೇಡ ಅಂತಿದ್ದಾರೆ. ಇನ್ನು ಮಕ್ಕಳು ಬೇಕು ಅನ್ನೋರಿಗೆ ಮಕ್ಕಳಾಗ್ತಾ ಇಲ್ಲ. ಎಲ್ಲವೂ ಸರಿ ಇದ್ದು ಮಕ್ಕಳಾಗ್ತಾ ಇಲ್ಲ. ಇನ್ಯಾವತ್ತೂ ಒಂದ್ ದಿವಸ ಟೈಮ್ ಬಂದಾಗ ಅದಕ್ಕೂ ಕೂಡ ಕಾರಣ ಹೇಳ್ತೀನಿ. ಯಾಕೆಂದ್ರೆ ಸಾಧ್ಯ ಆದಷ್ಟು ಎಲ್ಲಾ ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ, ಆದ್ರೂ ಎಲ್ಲಾ ವಿಷಯ ಕವರ್ ಮಾಡಕ್ ಆಗಿಲ್ಲ.
ಖಂಡಿತ ಇನ್ಯಾವಾಗೋ ಒಂದು ಸಂದರ್ಭ ಬಂದಾಗ ಖಂಡಿತ ಹೇಳ್ತೀನಿ. ಇಲ್ಲ ಅಂತಂದ್ರೆ ಶುಭಯೋಗ ಯೂಟ್ಯೂಬ್ ಚಾನೆಲ್ ಅಂತ ಇದೆ, ಅಲ್ಲಿ ನೋಡಿ ಸುಮಾರಷ್ಟು ಇದಕ್ ಸಂಬಂಧಪಟ್ಟು ಸುಮಾರಷ್ಟು ವಿಷಯ ನಿಮಗ್ ಸಿಗುತ್ತೆ. ಇಷ್ಟೊತ್ತು ನನಗ್ ಮಾತಾಡೋಕೆ ಅವಕಾಶ ಕೊಟ್ಟಿರೋ ಹವ್ಯಕ ಸಂಕ್ರಾಂತಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮತ್ತೆ ಈ ಒಂದು ಮಹತ್ ಕಾರ್ಯಕ್ಕೆ, ಗರ್ಭ ಸಂಸ್ಕಾರ ಅನ್ನೋ ಕಾರ್ಯಕ್ಕೆ ನನ್ನನ್ನು ಕೂಡ ಆಯ್ಕೆ ಮಾಡಿರೋ ನಮ್ಮ ಎಲ್ಲ ಋಷಿ ಮುನಿಗಳಿಗೆ ನಾನು ಅನಂತ ಕೋಟಿ ಆತ್ಮ ಪ್ರಣಾಮನ ಸಲ್ಲಿಸ್ತೀನಿ. ಯಾಕೆಂದ್ರೆ ಇದೊಂದು ಶ್ರೇಷ್ಠವಾದ ಕಾರ್ಯ, ದೇವ್ರ ಕೆಲಸ ಅಂತ ಅನ್ಕೊಂಡಿದೀನಿ. ಎಷ್ಟೋ ವಿಷಯಗಳು ಗೊತ್ತಿದ್ರು ಕೂಡ ಎಷ್ಟೋ ಜನರಿಗೆ ಮಾಡೋಕೆ ಅವಕಾಶ ಸಿಗಲ್ಲ. ದೇವತೆಗಳು, ಋಷಿ ಮುನಿಗಳು ಅವಕಾಶ ಕೊಟ್ರು ಮಾತ್ರ ನಮ್ಗೆ ಇದ್ ಮಾಡೋಕ್ ಸಾಧ್ಯ. ನನ್ನನ್ನು ಇದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನ್ ಅನ್ಕೋತೀನಿ. ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಎಷ್ಟು ಪ್ರಣಾಮ ಸಲ್ಲಿಸಿದ್ರು ಕಡಿಮೆನೆ. ಥ್ಯಾಂಕ್ ಯು, ಧನ್ಯವಾದಗಳು. ಇವಾಗ ನಮ್ಮೆಲ್ಲರ